ಸಿದ್ಧಲಿಂಗೇಶ ಶ್ರೀ ಸಿದ್ಧಲಿಂಗೇಶ ಎದ್ದು ಬಾ ಎದ್ದೇಳು. ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ, ಸಿದ್ಧಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ, ಉದ್ಧರಿಸಲು ಬಾರೋ ಧರೆಗೆ ಸಿದ್ಧಲಿಂಗೇಶ. ನಾನು ನನ್ನದು ಎಂಬ ಮಾತಿಗೆ ಬಲಿಯಾಗಿ ಯಾತನೆಯ ಅನುಭವಿಸಿ ಕಡೆಗೆ ತಂದೆ ನೀನೆ ಗತಿ ನಮಗೆಂದು ಅಲೆದು ಬಂದೆವು ಇಂದು, ಚರಣ ಕಮಲವ ನಂಬಿ ಕೊನೆಗೆ ಸಿದ್ಧಲಿಂಗೇಶ. ಎದ್ದು ಬಾ ಎದ್ದು ಬಾ, ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ. ತಂದೆ ತಂದೆ ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ. ನೀನು ಹರಸುವ ತನಕ ನರಕದಂತೀ ಲೋಕ ಮೊರೆ ಕೇಳದೇನು ನಿನಗೆ ಸಿದ್ಧಲಿಂಗೇಶ. ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ, ಸಿದ್ಧಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ, ಉದ್ಧರಿಸಲು ಬಾರೋ ಧರೆಗೆ ಸಿದ್ಧಲಿಂಗೇಶ. ಸಿದ್ಧಲಿಂಗೇಶ ಸಿದ್ಧಲಿಂಗೇಶ. ಯಾರಾದರೇನು ನಾ ಹೇಗಿದ್ದರೇನು, ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ. ಪರುಷ ಸೋಂಕಿದ ಲೋಕ ಕೊಂದಾಗದೇನು, ಯಾರಾದರೇನು ನಾ ಹೇಗಿದ್ದರೇನು, ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ. ಪರುಷ ಸೋಂಕಿದ ಲೋಕ ಕೊಂದಾಗದೇನು.
ತೃಣವಾದರೇನು ಘನವಾದರೇನು ಬೆಂಕಿ ಸೋಂಕಲು ಭಸ್ಮವಾಗದೇನು. ತೃಣವಾದರೇನು ಘನವಾದರೇನು ಬೆಂಕಿ ಸೋಂಕಲು ಭಸ್ಮವಾಗದೇನು. ಕಡುಪಾಪಿಯಾಗಲಿ ಶತಮೂರ್ಖನಾಗಲಿ, ಕಡುಪಾಪಿಯಾಗಲಿ ಶತಮೂರ್ಖನಾಗಲಿ, ನೀ ಕರುಣೆ ತೋರಿದರೆ ಸಾಕು ಇನ್ನೇನು. ಯಾರಾದರೇನು ನಾ ಹೇಗಿದ್ದರೇನು, ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ. ಪರುಷ ಸೋಂಕಿದ ಲೋಹ ಹೊನ್ನಾಗದೇನು. ನದಿಯಾದರೇನು ಕಡಲಾದರೇನು ದೋಣಿಯೇರಲು ಪಯಣ ಸಾಗದೇನು. ನದಿಯಾದರೇನು ಕಡಲಾದರೇನು ದೋಣಿಯೇರಲು ಪಯಣ ಸಾಗದೇನು. ಅರಿತವನೇ ಆಗಲಿ ಅಜ್ಞಾನಿಯಾಗಲಿ, ಅರಿತವನೇ ಆಗಲಿ ಅಜ್ಞಾನಿಯಾಗಲಿ, ನೀ ದಾರಿ ತೋರಿದರೆ ಸಾಕು ಇನ್ನೇನು. ಯಾರಾದರೇನು ನಾ ಹೇಗಿದ್ದರೇನು, ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ. ಪರುಷ ಸೋಂಕಿದ ಲೋಕ ಕೊಂದಾಗದೇನು. ಪರುಷ ಸೋಂಕಿದ ಲೋಕ ಕೊಂದಾಗದೇನು. ಮಣ್ಣೆಲ್ಲ ಮೃತ್ತಿಕೆಯು ಕಲ್ಲೆಲ್ಲ ಪರುಷಮಣಿ, ಪಾದ ಸೋಕಿದಾಗ ನಿನ್ನ ಪಾದ ಸೋಕಿದಾಗ. ಮಣ್ಣೆಲ್ಲ ಮೃತ್ತಿಕೆಯು ಕಲ್ಲೆಲ್ಲ ಪರುಷಮಣಿ, ಪಾದ ಸೋಕಿದಾಗ ನಿನ್ನ ಪಾದ ಸೋಕಿದಾಗ. ನದಿಯೆಲ್ಲ ಗಂಗೆಯಂತೆ ಹನಿ ಹನಿಯು ತೀರ್ಥದಂತೆ, ನದಿಯೆಲ್ಲ ಗಂಗೆಯಂತೆ ಹನಿ ಹನಿಯು ತೀರ್ಥದಂತೆ. ಕರವು ಸೋಕಿದಾಗ ನಿನ್ನ ಕರವು ಸೋಕಿದಾಗ, ನಿನ್ನ ನುಡಿಗಳು ನನಗೆ ವೇದದಂತೆ, ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ. ಸಿದ್ಧಲಿಂಗೇಶ್ವರ 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 ಎಂದಾಗ ಬದುಕು ಸಾರ್ಥಕವಾದಂತೆ, ನಿನ್ನ ನುಡಿಗಳು ನನಗೆ ವೇದದಂತೆ, ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ. ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ. ಸಿದ್ಧಲಿಂಗೇಶ್ವರ 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 ಎಂದಾಗ ಬದುಕು ಸಾರ್ಥಕವಾದಂತೆ, ನಿನ್ನ ನುಡಿಗಳು ನನಗೆ ವೇದದಂತೆ, ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ.
ಅಂಗೈಯೊಳಗಿರುವಂಥ ಸಂಗಾನ ಶರಣಾರ ಅಂಗೈಯೊಳಗಿರುವಂಥ ಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ತೋಟದ ಸಿದ್ಧಲಿಂಗಯ್ಯ ಮಾತನಾಡೋ. ಅಕ್ಷಯ ಮಾತನಾಡೋ ಅಭವನೆಂಬ ಕುಕ್ಷಿಯ ಮಾತನಾಡೋ ಅಕ್ಷಯ ಮಾತನಾಡೋ ಅಭವನೆಂಬ ಕುಕ್ಷಿಯ ಮಾತನಾಡೋ. ಜಂಗಮ ರೂಪಿನಿಂದ ಜಗವ ನೋಡ ಬಂದಂಥ ತಂದೆ ನೀ ಮಾತನಾಡೋ ಜಂಗಮ ರೂಪಿನಿಂದ ಜಗವ ನೋಡ ಬಂದಂಥ ತಂದೆ ನೀ ಮಾತನಾಡೋ. ಜಂಗುಳಿ ದೈವದೊಡೆಯ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ ಲಿಂಗಯ್ಯ ಮಾತನಾಡೋ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ. ಸಂಗಾನ ಶರಣಾರ ಅಂಗೈಯೊಳಗಿರುವಂಥ ಸಂಗಾನ ಶರಣಾರ ಅಂಗೈಯೊಳಗಿರುವಂಥ ಲಿಂಗಯ್ಯ ಮಾತನ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ. ತೋಂಟದಾರ್ಯನೇ ಸಲಹು ಯೋಗಿ ವರ್ಯನೇ ಸಲಹು ತೋಂಟದಾರ್ಯನೇ ಸಲಹು ಯೋಗಿ ವರ್ಯನೇ ಸಲಹು ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ. ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತ ಶಾಮಂತಿಗೆ ಹೂ ಹಾಕೋಣ ಶಾಮಂತಿಗೆ ಹೂ ಹಾಕೋಣ. ತುಂಬು ಭಕ್ತಿಯ ಹೃದಯದಿ ತುಂಬು ಭಕ್ತಿಯ ಹೃದಯದಿ ಎನ್ನುತ್ತ ತುಂಬೆ ಹೂವನು ಹಾಕೋಣ ತುಂಬೆ ಹೂವನ್ನು ಹಾಕೋಣ. ಸೇವೆ
ಸೇವೆ ಮಾಡುವ ಭಾಗ್ಯ ಬೇಡುತ್ತಾ ಸಂಪಿಗೆ ಹೂವ ಹಾಕೋಣ, ಸಂಪಿಗೆ ಹೂವ ಹಾಕೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ. ಶರಣೆಂಬೆ ಶ್ರೀ ಗುರುವೆ, ಶರಣೆಂಬೆ ವರ ಗುರುವೆ, ಶರಣು ಶರಣೆಂಬೆ ಶ್ರೀ ಗುರು ಸಿದ್ಧಲಿಂಗ. ಶರಣು ಎಡೆಯೂರ ಶ್ರೀ ಗುರು ಸಿದ್ಧಲಿಂಗ. ಶರಣೆಂಬೆ ಶ್ರೀ ಗುರುವೆ, ಶರಣೆಂಬೆ ವರ ಗುರುವೆ. ಕಾಯಕವ ಮಾಡಿದೆ, ಕರ್ಮವನ್ನು ಅಡಗಿಸಿದೆ, ಧರ್ಮದೇವತೆಯಂತೆ ನೀನಿಂದು ಮೆರವೆ. ಕಾಯಕವ ಮಾಡಿದೆ, ಕರ್ಮವನ್ನು ಅಡಗಿಸಿದೆ, ಧರ್ಮದೇವತೆಯಂತೆ ನೀನಿಂದು ಮೆರವೆ. ಧರ್ಮ ನೀತಿಯ ನಿಲುವ ನೀನೇರಿ ಮೆರೆದೆ, ಧರ್ಮ ನೀತಿಯ ನಿಲುವ ನೀನೇರಿ ಮೆರೆದೆ. ಧರ್ಮಾತ್ಮರನ್ನು ಕಂಡು ನೀನವರಿಗೊಲಿದೆ. ಶರಣು ಶರಣೆಂಬೆ ಶ್ರೀ ಗುರು ಸಿದ್ಧಲಿಂಗ. ಶರಣೆಂಬೆ ಶ್ರೀ ಗುರುವೆ, ಶರಣೆಂಬೆ ವರ ಗುರುವೆ. ಯೋಗಿವರ್ಯನು ನೀನು, ಪುಣ್ಯಮೂರ್ತಿಯು ನೀನು, ವಿಶ್ವಬಂಧುವು ನೀನು, ವಿಶ್ವಪಾಲನು ನೀನು. ಯೋಗಿವರ್ಯನು ನೀನು, ಪುಣ್ಯಮೂರ್ತಿಯು ನೀನು, ವಿಶ್ವಬಂಧುವು ನೀನು, ವಿಶ್ವಪಾಲನು ನೀನು. ವಿಶ್ವಜ್ಯೋತಿಯು ನೀನು, ವಿಶ್ವಮೂರ್ತಿಯು ನೀನು, ವಿಶ್ವಜ್ಯೋತಿಯು ನೀನು, ವಿಶ್ವಮೂರ್ತಿಯು ನೀನು. ವಿಶ್ವವಂದ್ಯನು ನೀನು, ಮುಕ್ತಿದಾತನು ನೀನು. ಶರಣು ಶರಣೆಂಬೆ ಶ್ರೀ ಗುರು ಸಿದ್ಧಲಿಂಗ. ಶರಣೆಂಬೆ ಶ್ರೀ ಗುರುವೆ, ಶರಣೆಂಬೆ ವರ ಗುರುವೆ. ಶರಣು ಶರಣೆಂಬೆ ಶ್ರೀ ಗುರು ಸಿದ್ಧಲಿಂಗ. ಶರಣು ಎಡೆಯೂರ ಶ್ರೀ ಗುರು ಸಿದ್ಧಲಿಂಗ. ಶರಣೆಂಬೆ ಶ್ರೀ ಗುರುವೇ. ನೀನಾರು ನಾನಾರು ಎಂಬುದನ್ನು ಅರುಹಿದೆ. ಜನ್ಮ ಜನ್ಮಾಂತರದ
ಮರ್ಮವನ್ನು ತಿಳುಹಿದೆ. ನೀನಾರು ನಾನಾರು ಎಂಬುದನ್ನು ಅರುಹಿದೆ. ಜನ್ಮ ಜನ್ಮಾಂತರದ ಮರ್ಮವನ್ನು ತಿಳುಹಿದೆ. ಸತ್ಯ ಧರ್ಮವನರುಹಿ ಧರ್ಮಾತ್ಮನೆನಿಸಿದೆ. ಸತ್ಯ ಧರ್ಮವನರುಹಿ ಧರ್ಮಾತ್ಮನೆನಿಸಿದೆ. ವಿಶ್ವ ಪ್ರೇಮವ ತೋರಿ ವಿಶ್ವಗುರುವೆನಿಸಿದೆ. ಶರಣು ಶರಣೆಂಬೆ ಶ್ರೀ ಗುರು ಸಿದ್ಧಲಿಂಗ. ಶರಣೆಂಬೆ ಶ್ರೀ ಗುರುವೆ, ಶರಣೆಂಬೆ ವರ ಗುರುವೆ. ದೀನಬಂಧುವು ನೀನು, ಪಾವನಾತ್ಮನು ನೀನು. ಕರುಣಾಳು ಎಡೆಯೂರ ಪುಣ್ಯಮೂರ್ತಿಯು ನೀನು. ದಿನೋದನು ನೀನು. ಶರಣು ಶರಣೆಂಬೆ ಶ್ರೀ ಗುರು ಸಿದ್ಧಲಿಂಗ. ಶರಣೆಂಬೆ ಶ್ರೀ ಗುರುವೆ, ಶರಣೆಂಬೆ ವರ ಗುರುವೆ. ಶರಣು ಶರಣೆ. ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ. ಪೊರೆಯೋ ಹೇ ಪರಮೇಶ ದೇವಾಧಿದೇವ. ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ. ಪೊರೆಯೋ ಹೇ ಪರಮೇಶ ದೇವಾಧಿದೇವ. ಕರುಣಾಳು ಎಡೆಯೂರ ವಾಸ. ಭವದಲ್ಲಿ ಬಂದೆ ಗತಿಯೇನು ಮುಂದೆ. ತವ ಸೇವೆಯೊಂದೆ ಬೇಡುವೆನು ತಂದೆ. ಭವದಲ್ಲಿ ಬಂದೆ ಗತಿಯೇನು ಮುಂದೆ. ತವ ಸೇವೆಯೊಂದೆ ಬೇಡುವೆನು ತಂದೆ. ಭಕ್ತಿಯ ಹನುಮನ ಧನವು ನಿನಗೆ ಅರ್ಪಣವು. ಕರುಣೆ ನಿನ್ನೊಲವು ಇರಲೆನಗೆ ಬಲವು. ತನುಮನ ಧನವು ನಿನಗೆ ಅರ್ಪಣವು. ಕರುಣೆ ನಿನ್ನೊಲವು ಇರಲೆನಗೆ ಬಲವು. ಜಗದೇಕ ಗುರುವೆ ಜಗವ ತುಂಬಿರುವೆ. ಜಗದೇಕ ಗುರುವೆ ಜಗವ ತುಂಬಿರುವೆ. ನೆನಸಿದಲ್ಲಿರುವೆ ಹೇ ಕಲ್ಪ ತರುವೆ. ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ. ಪೊರೆಯೋ ಹೇ ಪರಮೇಶ ದೇವಾಧಿದೇವ. ಕರುಣಾಳು ಎಡೆಯೂರ ವಾಸ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಂ ಶ್ರೀ ತೋಂಟದಾರ್ಯಾಯ ನಮಃ. ಓಂ ಶ್ರೀ ಜಗದ್ಗುರವೇ ನಮಃ. ಓಂ ಸಿದ್ಧಕುಲಚಕ್ರವರ್ತಿನೇ ನಮಃ. ಓಂ ಎಡೆಯೂರು ನಿಜಾವಾಸಾಯ ನಮಃ. ತುಂಗ ಶ್ರದ್ಧೆಯುಳ್ಳ ಸಂತ ಸಂಗ. ನೀಡು ಭಾಗ್ಯವ ಸ್ವಾಮಿ.
ಭಾಗ್ಯವ ಸ್ವಾಮಿ. ಎಲ್ಲ ಚಿತ್ತ ಹುತ್ತದಂತೆ ನಿನ್ನ ತಬ್ಬಿ ಹಬ್ಬುವಂತೆ, ಎನ್ನ ಚಿತ್ತ ಹುತ್ತದಂತೆ ನಿನ್ನ ತಬ್ಬಿ ಹಬ್ಬುವಂತೆ, ಮನಃಫಣಿ ಛತ್ರ ಹಿಡಿವಂತೆ, ಮನಃಫಣಿ ಛತ್ರ ಹಿಡಿವಂತೆ, ತನು ತಪದ ಭೂಮಿಯಾಗುವಂತೆ, ಸಿದ್ಧಲಿಂಗ ಯೋಗಿ ತುಂಗ ಶ್ರದ್ಧೆಯುಳ್ಳ ಸಂತ ಸಂಗ, ನೀಡು ಭಾಗ್ಯವ ಸ್ವಾಮಿ, ನೀಡು ಭಾಗ್ಯವ ಸ್ವಾಮಿ. ಸಾರ ಭಕ್ತಿ ಎಂಬ ಕಪಿಲೆ ಮೂರು ಹೊತ್ತು ನಿನ್ನ ಮೇಲೆ, ಸಾರ ಭಕ್ತಿ ಎಂಬ ಕಪಿಲೆ ಮೂರು ಹೊತ್ತು ನಿನ್ನ ಮೇಲೆ, ಕ್ಷೀರಧಾರೆ ಸೂಸುವಂತೆ, ಕ್ಷೀರಧಾರೆ ಸೂಸುವಂತೆ, ಭೂರಿದಯಾ ಘನತೋಂಠದಾರ್ಯ, ಸಿದ್ಧಲಿಂಗ ಯೋಗಿ ತುಂಗ ಶ್ರದ್ಧೆಯುಳ್ಳ ಸಂತ ಸಂಗ, ನೀಡು ಭಾಗ್ಯವ ಸ್ವಾಮಿ, ನೀಡು ಭಾಗ್ಯವ ಸ್ವಾಮಿ. ಹೃದಯ ತುಂಬಿ ಹೂವಿನಲ್ಲಿ ಸದಯ ನಗೆಯ ಬೆಳಕು ಚೆಲ್ಲಿ, ಹೃದಯ ತುಂಬಿ ಹೂವಿನಲ್ಲಿ ಸದಯ ನಗೆಯ ಬೆಳಕು ಚೆಲ್ಲಿ, ಸದುವಿನಯದ ಪೂಜೆಗೊಂಡು, ಸದುವಿನಯದ ಪೂಜೆಗೊಂಡು, ಬದುಕೆಲ್ಲ ನಿನಗೆಡೆಯಾಗುವಂತೆ, ಸಿದ್ಧಲಿಂಗ ಯೋಗಿ ತುಂಗ ಶ್ರದ್ಧೆಯುಳ್ಳ ಸಂತ ಸಂಗ, ನೀಡು ಭಾಗ್ಯವ ಸ್ವಾಮಿ, ನೀಡು ಭಾಗ್ಯವ ಸ್ವಾಮಿ. ಸಿದ್ಧೇಶ್ವರ ಕಾಡ ಸಿದ್ಧೇಶ್ವರ ಓಂ ಕಾಡ ಸಿದ್ಧೇಶ್ವರ
ಸಿದ್ಧರಲ್ಲಿ ಸಿದ್ಧ ಶಿವಯೋಗಿ ಕಾಡಸಿದ್ಧ ಸಿದ್ಧರಲ್ಲಿ ಸಿದ್ಧ ಶಿವಯೋಗಿ ಕಾಡಸಿದ್ಧ ತೆಕ್ಕಲಕೋಟೆ ಪುರದಿ ನೆಲೆಸಿದ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ತೆಕ್ಕಲಕೋಟೆ ಪುರದಿ ನೆಲೆಸಿದ ಕಾಡಸಿದ್ದೇಶ್ವರ ಶ್ರೀ ಗುರು ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಜಗದುದ್ಧಾರಕ್ಕೆ ಧರೆಗಿಳಿದು ಬಂದ ಪರಶಿವನೇ ಸಿದ್ದೇಶ್ವರ ಪರಶಿವನೇ ಸಿದ್ದೇಶ್ವರ ಜಗದಲ್ಲಿ ಅನಂತ ಲೀಲೆಯ ಗೈದ ಶ್ರೀ ಗವಿಯ ಸಿದ್ದೇಶ್ವರ ಶ್ರೀ ಗವಿಯ ಸಿದ್ದೇಶ್ವರ ಲೋಕದಲ್ಲಿ ಸಂಚರಿಸಿದ ಮಹಾಮಹಿಮ ಪರಮೇಶ್ವರ ಭೈರಾಗಿಯಾಗಿ ಭಾಗ್ಯವ ಕೊಡುವ ಶ್ರೀ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಶ್ರೀಶೈಲಗಿರಿಯ ಶಿಖರದಿ ತಪಗೈದು ಬಂದ ಸಿದ್ದೇಶ್ವರ ತಪಗೈದು ಬಂದ ಸಿದ್ದೇಶ್ವರ ಮಲ್ಲಿಕಾರ್ಜುನ ಭ್ರಮರಾಂಬೆಯ ಪ್ರತ್ಯಕ್ಷ ಕಂಡ ಯೋಗೀಶ್ವರ ಪ್ರತ್ಯಕ್ಷ ಕಂಡ ಯೋಗೀಶ್ವರ ಹುಚ್ಚನಂತಿತ್ತು ಜಗವನೆಚ್ಚರಿಸಿದ ನೀನೇ ಜಗದೀಶ್ವರ ನಂಬಿದ ಭಕ್ತರ ಬಿಡದೆ ಕಾಯುವ ಸ್ವಾಮಿ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ರವಿ ತೇಜದಂತೆ ಸದಾ ಬೆಳಗುವ ಯೋಗಿ ಭಾಸ್ಕರ ಶಿವಯೋಗಿ ಭಾಸ್ಕರ ಭಕ್ತಿ ಪುಷ್ಪದಿ ಪೂಜೆಗೊಂಬುವ ವರಕಾಡ ಸಿದ್ದೇಶ್ವರ ವರಕಾಡ ಸಿದ್ದೇಶ್ವರ ನಿಸರ್ಗ ಪ್ರಿಯನೇ ನಿರಾಮಯನೇ ವರಲೋಕೇಶ್ವರ ಎಲ್ಲೆಡೆ ನಿನ್ನ ಕೀರ್ತಿ ಬೆಳಗುತ್ತಿದೆ ಸ್ವಾಮಿ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ
ಸಿದ್ಧೇಶ್ವರ ಶಿಶುವಾಗಿ ಧರೆಗೆ ಬಂದ ಶಿವ ಮಹೇಶ್ವರ ಶಿವ ಕರುಣೆಯ ಸಿರಿಯು ಶ್ರೀಕಾಡ ಸಿದ್ಧೇಶ್ವರ ಶಿಶುವಾಗಿ ಧರೆಗೆ ಬಂದ ಶಿವ ಮಹೇಶ್ವರ ಮಲ್ಲಿಕಾರ್ಜುನಯ್ಯ ಮಹಾಂತಮ್ಮ ದಂಪತಿಗಳ ವರ ಶಿಶುವಾಗಿ ಬೆಳೆದ ಶಿವ ಸಿದ್ಧೇಶ್ವರ ವರ ಶಿಶುವಾಗಿ ಬೆಳೆದ ಶಿವ ಸಿದ್ಧೇಶ್ವರ ಓಂ ಶ್ರೀಕಾಡ ಸಿದ್ಧೇಶ್ವರ ತೆಕ್ಕಲ ಕೋಟೆಯ ಶಿವ ಸಿದ್ಧೇಶ್ವರ ಓಂ ಶ್ರೀಕಾಡ ಸಿದ್ಧೇಶ್ವರ ತೆಕ್ಕಲ ಕೋಟೆಯ ಶ್ರೀಕಾಡ ಸಿದ್ಧೇಶ್ವರ ಸಿದ್ಧೇಶ್ವರ ನಲಿದಾಡಿದ ಮನೆಗಳೇ ಆನಂದದಾಗರ ಬಾಲ್ಯದಲ್ಲಿ ಲೀಲೆ ತೋರ್ದ ಬಾಲ ಸಿದ್ಧೇಶ್ವರ ನಲಿದಾಡಿದ ಮನೆಗಳೇ ಆನಂದದಾಗರ ಕೊಲ್ಲಿಪಾಕಿ ರೇವಣ ಸಿದ್ಧೇಶ್ವರ ಶ್ರೀ ಗುರುಗಳಿಂದ ಕೊಲ್ಲಿಪಾಕಿ ರೇವಣ ಸಿದ್ಧೇಶ್ವರ ಶ್ರೀ ಪಡೆದು ಸುಜ್ಞಾನಿಯಾದ ಚರವರ ಲಿಂಗ ದೀಕ್ಷೆ ಪಡೆದು ಸುಜ್ಞಾನಿಯಾದ ಚರವರ ಓಂ ಶ್ರೀಕಾಡ ಸಿದ್ಧೇಶ್ವರ ತೆಕ್ಕಲ ಕೋಟೆಯ ಶಿವ ಸಿದ್ಧೇಶ್ವರ ಓಂ ಶ್ರೀಕಾಡ ಸಿದ್ಧೇಶ್ವರ ತೆಕ್ಕಲ ಕೋಟೆಯ ಶ್ರೀಕಾಡ ಸಿದ್ಧೇಶ್ವರ ಅಷ್ಟಾವರಣ ಷಟ್ಸ್ಥಲಗಳ ಗುರುವಿನಿಂದ ತಿಳಿದ ರೇವಣ ಸಿದ್ಧರಿಂದ ಜೋಳಿಗೆ ಬೆತ್ತವ ಪಡೆದ ಅಷ್ಟಾವರಣ ಷಟ್ಸ್ಥಲಗಳ ಗುರುವಿನಿಂದ ತಿಳಿದ ರೇವಣ ಸಿದ್ಧರಿಂದ ಜೋಳಿಗೆ ಬೆತ್ತವ ಪಡೆದ ಗುರುವಿನಾಜ್ಞೆಯಂತೆ ತಪಗೈಯಲು ನಡೆದ ಗುರುವಿನಾಜ್ಞೆಯಂತೆ ತಪಗೈಯಲು ನಡೆದ ತಂದೆ ತಾಯಿ ಮನೆ ತೊರೆದು ಶ್ರೀಶೈಲಕ್ಕೆ ನಡೆದ ತಂದೆ ತಾಯಿ ಮನೆ ತೊರೆದು ಶ್ರೀಶೈಲಕ್ಕೆ ನಡೆದ ಓಂ ಶ್ರೀಕಾಡ ಸಿದ್ಧೇಶ್ವರ ತೆಕ್ಕಲ ಕೋಟೆಯ ಶಿವ ಸಿದ್ಧೇಶ್ವರ ಓಂ ಶ್ರೀಕಾಡ ಸಿದ್ಧೇಶ್ವರ ತೆಕ್ಕಲ ಕೋಟೆಯ ಶ್ರೀಕಾಡ ಸಿದ್ಧೇಶ್ವರ ಶ್ರೀಗಿರಿಯ ಸೊಬಗ ಕಂಡು ಮನದಲ್ಲಿ ನಲಿದ ಶ್ರೀ ಮಲ್ಲಿಕಾರ್ಜುನನ ದರ್ಶನವ ಪಡೆದ ಶ್ರೀಗಿರಿಯ ಸೊಬಗ ಕಂಡು ಮನದಲ್ಲಿ ನಲಿದ ಶ್ರೀ ಮಲ್ಲಿಕಾರ್ಜುನನ ದರ್ಶನವ ಪಡೆದ ಗವಿಯಲ್ಲಿ 200 ವರುಷ ಜಪ ತಪವಾಗೈದ ಗವಿಯಲ್ಲಿ 200 ವರುಷ ಜಪ ತಪವಾಗೈದ ಅಣಿಮಾದಿ ಸಿದ್ಧಿಗಳ ಪಡೆದು ಸಿದ್ಧನಾದ ಅಣಿಮ
ಸಿದ್ಧೇಶ್ವರ ಶಿಶುವಾಗಿ ಧರೆಗೆ ಬಂದ ಶಿವ ಮಹೇಶ್ವರ ಶಿವ ಕರುಣೆಯ ಸಿರಿಯು ಶ್ರೀಕಾಡ ಸಿದ್ಧೇಶ್ವರ ಶಿಶುವಾಗಿ ಧರೆಗೆ ಬಂದ ಶಿವ ಮಹೇಶ್ವರ ಮಲ್ಲಿಕಾರ್ಜುನಯ್ಯ ಮಹಾಂತಮ್ಮ ದಂಪತಿಗಳ ವರ ಶಿಶುವಾಗಿ ಬೆಳೆದ ಶಿವ ಸಿದ್ಧೇಶ್ವರ ವರ ಶಿಶುವಾಗಿ ಬೆಳೆದ ಶಿವ ಸಿದ್ಧೇಶ್ವರ ತೆಕ್ಕಲ ಕೋಟೆಯ ಕಾಡಸಿದ್ದೇಶ್ವರನ ಚರಿತೆಯ ನಾ ಹೇಳುವೆ ಶುಭ ಗೀತೆಯ ನಾ ಹಾಡುವೆ ಶುಭ ಗೀತೆಯ ನಾ ಹಾಡುವೆ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಮಹಂತಮ್ಮ ದಂಪತಿಗೆ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಮಹಾಂತಮ್ಮ ದಂಪತಿಗೆ ಶ್ರೀಶೈಲ ಮಲ್ಲಯ್ಯ ವರವಾಗಿ ಕರುಣಿಸಿದ ಶ್ರೀಶೈಲ ಮಲ್ಲಯ್ಯ ವರವಾಗಿ ಕರುಣಿಸಿದ ಮಗುವಾಗಿ ದೊರಕಿದ ಸಿದ್ಧೇಶ ಇವರಿಗೆ ಮಗುವಾಗಿ ದೊರಕಿದ ಸಿದ್ಧೇಶ ಈ ಧರೆಗೆ ತೆಕ್ಕಲ ಕೋಟೆಯ ಕಾಡಸಿದ್ದೇಶ್ವರನ ಚರಿತೆಯ ನಾ ಹೇಳುವೆ ಶುಭ ಗೀತೆಯ ನಾ ಹಾಡುವೆ ಶುಭ ಗೀತೆಯ ನಾ ಹಾಡುವೆ ಕಲಿಯುಗದ ಕರ್ಮ ಕಳೆಯಲು ಸಿದ್ಧನಾದ ಕೊಲ್ಲಿಪಾಕಿ ರೇವಣ ಸಿದ್ಧರ ದೀಕ್ಷೆ ಪಡೆದ ಕಲಿಯುಗದ ಕರ್ಮ ಕಳೆಯಲು ಸಿದ್ಧನಾದ ಕೊಲ್ಲಿಪಾಕಿ ರೇವಣ ಸಿದ್ಧರ ದೀಕ್ಷೆ ಪಡೆದ ಜಗದ ಕಲ್ಯಾಣಕ್ಕೆ ತಪವನಾಚರಿಸಿದ ಜಗದ ಕಲ್ಯಾಣಕ್ಕೆ ತಪವನಾಚರಿಸಿದ ಭವ ಜಂಜಡ ಜಯಿಸಿ ರವಿಮಠವೆನಿಸಿದ ಗವಿಯೊಳು ತಪಗೈದು ಗವಿಮಠ ಎನಿಸಿದ ತೆಕ್ಕಲ ಕೋಟೆಯ ಕಾಡಸಿದ್ದೇಶ್ವರನ ಚರಿತೆಯ ನಾ ಹೇಳುವೆ ಶುಭ ಗೀತೆಯ ನಾ ಹಾಡುವೆ ಶುಭ ಗೀತೆಯ ನಾ ಹಾಡುವೆ ನೆಡಿಗೆಗೋ ಮುನಿಯ ಅಧಿಕಾರಿಗಿತ್ತ ಶಾಪ ಉರುವ ಕೊಂಡ ಅಧಿಪತಿಗೆ ಸಂತಾನ ಭಾಗ್ಯವಿತ್ತ ನೆನಿಗೆ ಗೋ ಮುನಿಯ ಶ್ರೀ MS ಸೋಮನ ಅರ್ಪಿಸೋಣ. ಅಣ್ಣ ಮೊಬೈಲು ಬಾಪ ಈ ಕಡೆ ಬಾ ಈ ಒಂದು ಕಾರ್ಯಕ್ರಮದ HM ಚಂದ್ರಶೇಖರಯ್ಯ ಸ್ವಾಮಿ ಮಾಜಿ ಶಾಸಕರು ಸಿರುಗುಪ್ಪ ಇವರಿಗೆ ಈ ಕಾರ್ಯಕ್ರಮದ ಅಧಿಕಾರಿಗಳಿಂದ ದೇವಸ್ಥಾನದ ಜೀರ್ಣೋದ್ಧಾರ ಬಳಸ ಅವರು ಹಾಗೂ
ಹಾಗೂ ಅದರ ಅಂಗವಾಗಿ ಸಾಮೂಹಿಕ ವಿವಾಹಗಳ ಮಠದ ಪೀಠಾಧಿಪತಿಗಳೇ ಹಾಗೂ ಮಾತುಗಳನ್ನಾಡಿ ಹೋಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಇದೇ ಗ್ರಾಮದ ಕಾಡುಸಿದ್ದೇಶ್ವರರಿಗೆ ನಮ್ಮ ಘೋಷಣೆ ಕೇಳಬೇಕು. ಜಯ ಮಂಗಲಂ ಜಯ ನಮಃ ಪರಾಪತೆ. ಕಾಡುಸಿದ್ದೇಶ್ವರರಿಗೆ 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 ರೇಣುಕಾದಿ ಪಂಚ ಆಚಾರ್ಯರನ್ನ ಸ್ಮರಣೆ ಮಾಡಿಕೊಂಡು ಎಲ್ಲರಿಗೂ ದರ್ಶನ ಆಶೀರ್ವಾದವನ್ನ ಇನ್ನುವೇ ದಯಮಾಡುತ್ತಿರುವಂತಹ ಶ್ರೀಶೈಲದ ಪರಮ ಪೂಜ್ಯ ಪೀಠಾಧ್ಯಕ್ಷರು ಶ್ರೀ ಶ್ರೀ 1008 ಜಗದ್ಗುರು ಚನ್ನಸಿದ್ದರಾಮ ಪಂಡಿತರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಶ್ರೀಚಾರಣಗಳಲ್ಲಿ ಅನಂತ ಪ್ರಣಾಮಗಳು ಅರ್ಪಿಸಿ ಅವರಲ್ಲೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ವಿಶೇಷವಾಗಿ ನಿಮ್ಮನ್ನ ಹೇಳಿಕೊಳ್ಳುವ ಮುಖಾಂತರ ಏನಂತಂದ್ರೆ ಸಾಮೂಹಿಕ ಮದುವೆಯನ್ನ ಜೊತೆಗೆ ಕಾಡುಸಿದ್ದೇಶ್ವರರ ಕೃತಿ ಸಹಜವಾಗಿ ಹಿರಿಯ ಈ ಮಠದ ಪರಮ ಪೂಜ್ಯರು ಸಂಪಾದನೆ ಮಾಡಿದ್ರು. ಆದರೆ ಅಧಿಕೃತವಾಗಿರುವಂಥ ಗ್ರಂಥ ನಮ್ಮ ಬೆಳಗಾನೂರಿನ ಈಗಾಗಲೇ 10-20ಕ್ಕಿಂತಲೂ ಹೆಚ್ಚಾಗಿರುವಂತಹ ಇಂತಹ ಪುರಾಣಗಳನ್ನ ಬರೆದಿರುವಂತಹ ಶ್ರೇಯಸ್ಸು ಶರಭಯ್ಯ ಸ್ವಾಮಿಯವರಿಗೆ ಶರಭಯ್ಯ ಸ್ವಾಮಿಯವರಿಗೆ ಸಲ್ಲತ್ತೆ. ಅಂಥವರು ಸಹ ಏನಂತಂದ್ರೆ ಈ ಗ್ರಂಥವನ್ನ ಸಂಪೂರ್ಣವಾಗಿ ಸಂಪಾದನೆ ಮಾಡಿ ಎಲ್ಲ ಕಥೆಗಳನ್ನ ಎಲ್ಲ ದೃಷ್ಟಾಂತಗಳನ್ನ ಸಂಗ್ರಹಿಸಿ ಇವತ್ತ ಲೋಕಾರ್ಪಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಕೈಗೆ ನಿಜವಾಗ್ಲೂ ಸಹ ಏನಂತಂದ್ರೆ ಗ್ರಂಥಗಳ ರಚನೆ ಯಾಕಾಗತ್ತೆ ಅಂತಂದ್ರೆ ಗ್ರಂಥ ರೂಪದಲ್ಲಿ ಬರ್ತಾ ಇದ್ದಾರೆ. ನಿಜವಾಗ್ಲೂ ಸಹ ಅವರಿಗೆ ಆ ರೀತಿಯಾಗಿ ಗ್ರಂಥ ಯಾವಾಗ ಇಲ್ಲಿ ಲೋಕಾರ್ಪಣೆ ಆಗತ್ತಾ ಅವರಿಗೆ ಮತ್ತೆ ಏನಂತಂದ್ರೆ ಹುಟ್ಟು ಪ್ರಾರಂಭ ಆಗತ್ತೆ ಅನ್ನುವಂಥದ್ದನ್ನ ಮಹಾತ್ಮರು ಜ್ಞಾನಿಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಸಹ ಅಂತ ಅರ್ಥಪೂರ್ಣವಾಗಿರುವಂತ ಆಧ್ಯಾತ್ಮಿಕವಾಗಿರುವಂತ ಇಡೀ ಬದುಕಿಗೆ ಮಾರ್ಗದರ್ಶನ ನೀಡುವಂತಹ ಗ್ರಂಥವನ್ನ ನೀವೆಲ್ಲರೂ ಸಹ ತೆಗೆದುಕೊಂಡು ಹೋಗುವಂತದ್ದು. ಹಾಗೆ ವಿಶೇಷವಾಗಿ 16 ದಂಪತಿಗಳು ಇವತ್ತ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ಎಲ್ಲರೂ ಹಿರಿಯರು ಹೇಳಿದ ಹಾಗೆ ದಾಂಪತ್ಯದ ಬದುಕಿನಲ್ಲಿ ಗಂಡನ ಏನು ಜವಾಬ್ದಾರಿ ಎಷ್ಟು ಇರುತ್ತೋ ಹೆಂಡತಿದು ಅಷ್ಟೇ ಜವಾಬ್ದಾರಿ ಇರುತ್ತೆ. ಯಾವುದೋ ಚಿಕ್ಕ ಪುಟ್ಟ ಕಾರಣಕ್ಕಾಗಿ ಹೆಂಡತಿ ಗಂಡನ ಮೇಲೆ ಆಪಾದನೆ ಮಾಡುವಂಥದ್ದು, ಗಂಡ ಹೆಂಡತಿಯ ಮೇಲೆ ಆಪಾದನೆ ಮಾಡಿದ್ರೆ ಅದು ಸಂಸಾರ ಆಗಲ್ಲ, ಅದು ನಿಸ್ಸಾರ ಆಗತ್ತೆ, ಸಸಾರ ಆಗ್ಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನೇ ಕಷ್ಟಗಳು ಬರಲಿ, ಏನೇ ದುಃಖಗಳು ಬರಲಿ, ನೀವೆಲ್ಲರೂ ಏನಂತಂದ್ರೆ ದಂಪತಿಗಳಾದಂಥವ್ರು ಕಾಡುಸಿದ್ದೇಶ್ವರರ ಸನ್ನಿಧಾನದಲ್ಲಿ ಪ್ರಮಾಣ ಮಾಡಬೇಕು. ನಾವು ಯಾವೇ ಕಾರಣಕ್ಕೂ ಸಹ ಎಂಥ ಸಂದರ್ಭ ಬಂದರೂ ಸಹ ನಾವು ನಮ್ಮ ಇಬ್ಬರ ನಡುವೆ ಯಾವುದೇ ವೈಮನಸ್ಸನ್ನು ತಂದುಕೊಳ್ಳಂಗಿಲ್ಲ ಅನ್ನುವಂಥದ್ದನ್ನ ನಿಮಗೆ ಅವರಿಗೆ ಸಂಸ್ಕೃತಿಯನ್ನ ಕೊಡುವಂತಹ ಕಾರ್ಯ ನಿಮ್ದು ಆಗ್ಬೇಕು ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಹಜವಾಗಿ ಏನಂತಂದ್ರೆ ಸಾಮಾಜಿಕ ಮದುವೆಗಳಲ್ಲಿ ಮದುವೆ ಮಾಡಿಕೊಂಡ್ರೆ ಏನಾಯ್ತು, ಮನೆಗೆ ಹೋಗಿ ಮತ್ತೆ ಅದೇ ಖರ್ಚು ಇರುತ್ತೆ, ಅಲ್ಲಿಗೆ ಯಾಕೆ ಹೋಗ್ಬೇಕು ಅನ್ನುವಂತ ತಾತ್ಸಾರ ಇರುತ್ತೆ. ಆದ್ರೆ ನಿಜವಾಗ್ಲೂ ಸಹ ಮನೆಯಲ್ಲಿ ನೀವು ಮದುವೆಯನ್ನ ಮಾಡಿದ್ರೆ ಹರಗುರು ಜ್ಞಾನಮೂರ್ತಿಗಳು ಅವರ ಸಮ್ಮುಖದಲ್ಲಿ ನೀವು ಮದುವೆ ಆಗುವಂಥದ್ದು ಇದೆಯಲ್ಲ, ಅದು ನೀವು ಎಷ್ಟು ಜನ್ಮ ಪುಣ್ಯ ಅಂತಂದ್ರೆ ಅದು ಹೇಳಿದ್ರು ಸಹ ತಪ್ಪಾಗಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಅಂತ ಪುಣ್ಯಾತ್ಮರಿದ್ದೀರಾ. ಆ ಹಿನ್ನೆಲೆಯಲ್ಲಿ ನೀವು ಅಂತ ಒಂದು ಇಡೀ ಮನುಕುಲಕ್ಕೆ ಶ್ರೇಯಸ್ಸಾಗುವಂತ ಮಕ್ಕಳನ್ನ ಸಂತಾನವನ್ನು ನೀಡಿ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಿಮ್ಮ ಬದುಕು ಸಹ ಸುಖಕರವಾಗಿರಲಿ, ಶ್ರೇಯಸ್ಕರವಾಗಿರಲಿ ಅನ್ನುವಂಥದ್ದು. ಒಟ್ಟಾರೆಯಾಗಿ ಕಾಡುಸಿದ್ದೇಶ್ವರರ ಈ ರೀತಿಯಾಗಿರುವ ಚರಿತ್ರೆಯನ್ನ ಕೇಳಿದರೆ ಅವರು ಅಂದು ಇಂದು ಅನ್ನೋರು ನಿಜವಾಗ್ಲೂ ಪರಮ ಪೂಜ್ಯ ಬಸವಭೂಷಣ ಸ್ವಾಮೀಜಿಗಳವರಿಗೆ ತಮ್ಮೆಲ್ಲರ ಪರವಾಗಿ, ನನ್ನೆಲ್ಲರ ಪರವಾಗಿ, ತಮ್ಮೆಲ್ಲರ ಪರವಾಗಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಪರಂಪರೆಗೆ ಅಣೆಮಣಿದು ವೀರಶೈವ ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿ ಮೆರೆಯುವಂತಹ ಜಗದಾದಿ ಜಗದ್ಗುರು ಪಂಚಾಚಾರ್ಯರ ಪವಿತ್ರ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿಕೊಂಡರು. ಮುತ್ತಿ ನಿಮಿಷಡಿದದ್ದು ಸತ್ಯವನ್ನು ಬಿತ್ತರಿಸಿ ನಿತ್ಯ ನಿರಂಜನ ಮೂರ್ತಿಗಳಾಗಿ ಮೆರೆಯುವಂತಹ ಈ ಒಂದು ಕ್ಷೇತ್ರನಾಥನಾಗಿರುವಂತಹ ಮನೆಗಳಲ್ಲಿ ಮನಸ್ಸಿನಲ್ಲಿ ತುಂಬಿರುವಂತಹ ಶ್ರೀ ಕಾಡುಸಿದ್ದೇಶ್ವರರ ಬ್ರಹ್ಮಿ ಜಗದ್ಗುರು
ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರು ಈಗ ಸಿಂಧನೂರು ಬಿಟ್ಟಿದ್ದಾರೆ. ಪುಣ್ಯ ಕಾರಣವಂತೆ ಗುರು ದರ್ಶನವನ್ನು ಮಾಡಿಕೊಂಡೇ ನೀವೆಲ್ಲರ ಪುಣ್ಯವಂತರಾಗಬೇಕು. ಇವತ್ತು ಎಂಥ ಪುಣ್ಯದ ದಿನ ಅಂದ್ರೆ ನಮ್ಮ ತೆಕ್ಕಲಕೋಟೆಗೆ ಒಂದು ದೊಡ್ಡ ಹಬ್ಬದ ದಿನ ಅಂತ ನಾನು ಇವತ್ತು ಭಾವಿಸ್ಕೊಳ್ಬೇಕಾಗಿರುವಂತಹದ್ದಾಗಿದೆ. ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿರುವಂತಹದ್ದು ತೆಕ್ಕಲಕೋಟೆ ಮತ್ತು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ಭಕ್ತರು ಇಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಕಾಡಿಸುತ್ತೇನೆ. ಇವತ್ತಿನ ವೇದಿಕೆಯಲ್ಲಿ ಈಗಿನ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಸಿದ್ದಬಸವ ಸ್ವಾಮಿಗಳ ಹಳೆಕೋಟೆ ಇವರ ಪಾದದಲ್ಲಿ ವಂದಿಸಿಕೊಂಡು, ಹಾಗೆಯೇ ಬಸವಪೀಠದ ಅಧ್ಯಕ್ಷರಾಗಿರುವಂತಹ ಬಸವಭೂಷಣ ಸ್ವಾಮಿಗಳಲ್ಲಿ ವಂದಿಸಿಕೊಂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಡ್ತಾ ಇದ್ದೇನೆ. ಒಳ್ಳೇದಾಗಬೇಕಾಗಿತ್ತಂದ್ರೆ ಸೊನ್ನೆಗಳೇನಿದಾವಲ್ಲ, ಸೊನ್ನೆ ಅಂದ್ರೆ ಏನು ಓದಿಸಾಡೋದು, ಹೌದಾ? ಇವನ್ನೆಲ್ಲ ಸೊನ್ನೆಗಳು, ಇವು ಸೊನ್ನೆಗಳು ತೆಗಿಬೇಕು ನಾವು. ಹಂಗಾದ್ರೆ ನಮ್ಮ ಜೀವನ ಸಸಾರ ಆಗ್ತಕ್ಕಂಥದ್ದಾಗಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರ, ನಮ್ಮ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತನ್ನೇ ಹೇಳ್ತೀನಿ. ಹೆಂಡತಿ ಆದವಳು 6 ಗುಣಗಳು ಇರ್ಬೇಕಂತ ಹೆಂಡತಿಯಲ್ಲಿ. ಏನು 6 ಗುಣ ಇರ್ಬೇಕಂತಂದ್ರೆ ಹೇಳ್ತಾ ಇದಾರ, ಕಾರ್ಯೇಶು ಮಂತ್ರಿ. ಹೆಂಡತಿ ಆದವಳು ಗಂಡನಿಗೆ ಮಂತ್ರಿಯಾಗಿ, ಮಂತ್ರಿ ಅಂದ್ರೆ ಗೊತ್ತದ, ಮಂತ್ರಾಲೋಚನವನ್ನು ಮಾಡುವಂತವಳು, ಒಳ್ಳೆಯ ವಿಚಾರಗಳನ್ನು ಗಂಡನಿಗೆ ಹೇಳಬೇಕಾಗಿರುವಂತಹದ್ದು, ಅದಕ್ಕೆ ಮಂತ್ರಿ ಅಂತ ಕರೀತಾರೆ. ಬಹಳ ಎಚ್ಚರವಾಗಿರ್ಬೇಕು ಈ ವಿಚಾರದಲ್ಲಿ. ಅದಕ್ಕೆ ಕಾರ್ಯೇಶು ಮಂತ್ರಿ, ಗಂಡನಿಗೆ ಕಾರ್ಯದಲ್ಲಿ ಮಂತ್ರಿಯಾಗಿ ಸಲಹೆಗಳನ್ನು ನೀಡಿ ಧೈರ್ಯವನ್ನು ತುಂಬುವಂತವರು ಇವತ್ತು ಯಾರಾದ್ರೂ ಇದ್ರೆ ಅವರೇ ಹೆಂಡತಿ ಅರ್ಧಾಂಗಿನಿ ಅಂತ ಕರಿತೀವಿ ನಾವು. ಅರ್ಧಾಂಗಿ ಆಗಬೇಕೇ ವಿನಃ ಅರ್ಧಂಗಿ ಆಗಬಾರ್ದು. ಅದಕ್ಕೆ ಹೇಳಬೇಕಾಗಿರುವಂತಹದ್ದಾಗಿದೆ. ಕರುಣೇಶು ದಾಸಿ. ಇನ್ನೊಂದು ಗುಣ ಹೆಣ್ಮಕ್ಕಳಲ್ಲಿ ಹೆಂಡತಿಯಲ್ಲಿ ಏನಿರ್ಬೇಕಂದ್ರೆ ದಾಸಿ ಆಗಿರ್ಬೇಕು. ಮನೆಯಲ್ಲಿ ಕಸ ಹೊಡೆಯೋದಾಗ್ಲಿ, ನೀರು ತರೋದಾಗ್ಲಿ, ಏನೇ ಮಾಡಿದ್ರು ಸಹಿತ ಆಳು ಮಕ್ಕಳು ಹೆಂಗ್ ಮಾಡ್ತಾರೋ ಹಂಗ ದಾಸಿಯಾಗಿ ಮನೆಯೊಳಗೆ ಕೆಲಸ ಮಾಡೋದು. ನಾನು ಯಾಕೆ ಮಾಡ್ಬೇಕು, ನೀನ್ ಯಾಕೆ ಮಾಡ್ಬೇಕು ಅಂತೇಳಿ ಅತ್ತೆ ಸೊಸೆ ಜಗಳ ಆಡಿದ್ರು ಅಂದ್ರೆ ಇಲ್ಲಿ ಯಾರನ್ನು ಬಂದ್ರೆ ಅತ್ತೆ ಸೊಸೆ ಯಾರಿಲ್ಲ ಬರಂಗಿಲ್ಲ. ಅತ್ತೆ ಕಡೆ ಸೊಸೆ ಬರೋದಿಲ್ಲ. ಹಿಂದಿನ ಕಾಲದಲ್ಲಿ ಈಗ ಇವ್ನು ಹುಡುಗರು ಹೆಂಗಾರೆ ಅಂತಂದ್ರೆ ರಾವು ಕೇತುಗಳಿದ್ದಾರೆ ಅಂತ ಕೇಳ್ತಾರ, ಹಿಂಗ್ ಮಾಡ್ತಿದ್ರು. ಆ ಹೆಣ್ಮಗಳು ಒಬ್ಬ ಹೆಣ್ಮಗಳಿಗೆ ಕೇಳಿದ್ರು, ನಿಮ್ಮ ಅತ್ತೆ ಹೆಂಗ ನೋಡ್ರಿ, ಹಿಂಗ್ ಕಾಲ ಇದೆ. ಅದಕ್ಕೆ ಇಲ್ಲಿ ಹೇಳ್ಬೇಕಾಗಿರುವಂತಹದ್ದಾಗಿದೆ. ಆವಾಗ ಕೆಲವು ದಿನ ಆದ್ಮೇಲೆ ಮತ್ತೆ ಅವ್ರು ಕಲ್ತರು ವಾಕಿಂಗ್. ನಾನು ಹೋಗಿದ್ದೆ ವಾಕಿಂಗ್, ಹೋದ್ರೆ ಮಸಿ ಹೊಡೆದಿತ್ತು. ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋ ಹೇ ಪರಮೇಶ ದೇವಾಧಿದೇವ ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋ ಹೇ ಪರಮೇಶ ದೇವಾಧಿದೇವ ಕರುನಾಡು ಎಡೆಯೂರ ವಾಸ ಭವದಲ್ಲಿ ಬಂದೆ ಗತಿಯೇನು ಮುಂದೆ ತವ ಸೇವೆಯೊಂದೇ ಬೇಡುವೆನು ತಂದೆ ಭವದಲ್ಲಿ ಬಂದೆ ಗತಿಯೇನು ಮುಂದೆ ತವ ಸೇವೆಯೊಂದೇ ಬೇಡುವೆನು ತಂದೆ ಭಕ್ತಿಯ ಪಥವಾ ಮುಕ್ತಿಯ ನಿಲ್ಲುವ ಭಕ್ತಿಯ ಪಥವಾ ಮುಕ್ತಿಯ ನಿಲ್ಲುವ
ತೋರಿಸಿ ಅಭವ ಕೃಪೆಯಾಗು ದೇವ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಹೊರೆಯು ಹೇ ಪರಮೇಶ ದೇವಾಧಿದೇವ ಕರುಣಾಳು ಎಡೆಯೂರ ವಾಸ ವಿರತಿಯ ಭಾನು ವರಶೈವಧೇನು ಪರಶಿವನೆ ನೀನು ಶರಣೆಂದೆ ನಾನು ವಿರತಿಯ ಭಾನು ವರಶೈವಧೇನು ಬಂಗಾರ ಏತಕ್ಕೆ ಬೇಕು ಮಗುವಿರಬೇಕು ಸೊಗಸಾದ ಹೆಸರಿಡಬೇಕು ಪತಿಯಾಗಿ ಪಾಲಿಸಬೇಕು ತವರಿನ ಇದೆ ನಿನ್ನ ಜೀವನ ಮಗಣೇ ಇದೆ ನಿನ್ನ ಜೀವನ ಹೆಣ್ಣಿಗದುವೆ ಭೂಷಣ ತಿಳಿಯದ ಹೆಣ್ಣಿನ ಹಾಳಾಯ್ತು ಕಾಡ ಸಿದ್ದೇಶ್ವರ ಕಾಡ ಸಿದ್ದೇಶ್ವರ ಓಂ ಕಾಡ ಸಿದ್ದೇಶ್ವರ ಸಿದ್ಧರಲ್ಲಿ ಸಿದ್ಧ ಶಿವಯೋಗಿ ಕಾಡ ಸಿದ್ಧ ಸಿದ್ಧರಲ್ಲಿ ಸಿದ್ಧ ಶಿವಯೋಗಿ ಕಾಡ ಸಿದ್ಧ ತೆಕ್ಕಲಕೋಟೆ ಪುರದಿ ನೆಲೆಸಿದ ಕಾಡ ಸಿದ್ದೇಶ್ವರ ಶ್ರೀ ಕಾಡ ಸಿದ್ದೇಶ್ವರ ತೆಕ್ಕಲಕೋಟೆ ಪುರದಿ ನೆಲೆಸಿದ ಕಾಡ ಸಿದ್ದೇಶ್ವರ ಶ್ರೀ ಗುರು ಕಾಡ ಸಿದ್ದೇಶ್ವರ ಓಂ ಕಾಡ ಸಿದ್ದೇಶ್ವರ ಶ್ರೀ ಕಾಡ ಸಿದ್ದೇಶ್ವರ ಓಂ ಕಾಡ ಸಿದ್ದೇಶ್ವರ ಶ್ರೀ ಕಾಡ ಸಿದ್ದೇಶ್ವರ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾಗಿರುವಂತಹ ಅಭಿನವ ಮಹಂತ ಮಹಾಸ್ವಾಮಿಗಳಿಗೆ ಈಗ ಈ ಒಂದು ಅಭಿನವ ಮಹಾಸ್ವಾಮಿಗಳಿಗೂ ಅವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ವಂದನೆಗಳನ್ನ ಧನ್ಯವಾದಗಳನ್ನ ಜೋರಾದ ಚಪ್ಪಾಳೆಯೊಂದಿಗೆ ಅರ್ಪಿಸೋಣ. ಶಿವ ಸಾಂಬ ಜಯ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ. ತಪಸ್ಸಿನ ಫಲ ಇವತ್ತು ಕೈಗೂಡಿದೆ.
ಎಂದೇನು ತಪ್ಪಾಗಲಿಕ್ಕಿಲ್ಲ ಸಲ್ಲಿಸಿ ಪೂಜ್ಯ ಶ್ರೀ ತಕ್ಕಲಕೋಟೆಯ ಹಿರೇಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಚಂದ್ರಮೌಳಿ ಶಾಸ್ತ್ರಿಗಳು ಚಂದ್ರಯ್ಯ ತಾತನವರ ಚರಣಗಳಲ್ಲಿ ಕೂಡ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಮ್ಮುಖವನ್ನು ಕೂಡ ನೀಡಿರ್ತಕ್ಕಂಥ ಪೂಜ್ಯ ಶ್ರೀ ವೇದಮೂರ್ತಿ ಚಂದ್ರಮೌಳಿ ಶಾಸ್ತ್ರಿಗಳು ಸಿರುಗುಪ್ಪ ಪೂಜ್ಯರ ಚರಣದಲ್ಲಿ ಕೂಡ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಶ್ರೀ ವೇದಮೂರ್ತಿ ಪಾಲಾಕ್ಷಯ ಸ್ವಾಮಿ ಉಪರವಸಳ್ಳಿ ಪೂಜ್ಯರ ಚರಣಗಳಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾಡಸಿದ್ದೇಶ್ವರ ಪುರಾಣ ಗ್ರಂಥವನ್ನು ಲೋಕಾರ್ಪಣೆ ಮಾಡತಕ್ಕಂಥದ್ದು ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಈ ಪುರಾಣ ಇತಿಹಾಸ ಸುಮಾರು 770 ವರ್ಷಗಳ ಆಚೆಗೆ ಇರ್ತಕ್ಕಂಥ ಇತಿಹಾಸವನ್ನು ಇವತ್ತು ಲೋಕದ ಜನತೆಗೆ ಕೊಡಮಾಡಲ್ಪಡ್ತದೆ ಅಂತ ಕೇಳಿದ್ರೆ ನಿಜವಾಗಲೂ 770 ವರ್ಷ ಅಲ್ಲ, 7070 ವರ್ಷ ಆದರೂ ಕೂಡ ಪೂಜ್ಯ ಕಾಡಸಿದ್ದೇಶ್ವರ ಹಾಗೆ ನಮ್ಮೊಂದಿಗೆ ಇರ್ತಕ್ಕಂಥ ಆಗ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ತಮ್ಮಲ್ಲಿ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪೂಜ್ಯ ಕಾಡಸಿದ್ದೇಶ್ವರರ ಒಂದು ಅತ್ಯಂತ ಹಳೆಯ ಕನ್ನಡದಲ್ಲಿ ಹಳೆಯ ಮಂದಿ ಬರೆದಿರ್ತಕ್ಕಂಥ ಅಕ್ಷರಗಳು ಓದಲಿಕ್ಕೆ ಬಹಳ ಕಷ್ಟ. ಅದೊಂದು ಪಟ್ಟಿ ನನಗೆ ಕೊಟ್ಟರು, ನನಗೆ ಇದು ಓದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ನಾನು ಇದು ಓದಕ್ಕೆ ನನಗೆ ಬರೋದಿಲ್ಲ, ನನಗೆ ಬೇರೆ ಯಾವುದಾದ್ರೂ ಮಾಡಿಕೊಡಿ ಅಂತ ಕೇಳಿದಾಗ ಶ್ರೀಮಠದ ಈ ಕನ್ನಡೀಕರಿಸಿ ನನಗೆ ಕೊಟ್ಟಾಗ ಈ ಪುರಾಣವನ್ನು ಬರೀಬಹುದು ಅಂತಕ್ಕಂಥ ಭಾವ ನನ್ನಲ್ಲಿ ಬಂತು. ಆದ್ರೆ ನಿಜವಾಗ್ಲೂ ನಾನು ಹೇಳ್ತೇನೆ, ಈ ಪುರಾಣ ಬರೆಯುವ ಸಮರ್ಥತೆ ನನಗಿಲ್ಲ. ಯಾಕಂದ್ರೆ ಒಂದು ದಿವಸ ಅಲ್ಲ, 100 ವರ್ಷ ಅಲ್ಲ, 770 ವರ್ಷಗಳಿಂದ ಮಹಾತ್ಮರ ಜನನ ಆಗಿದೆ. ಅವರು ಎಲ್ಲಿ ಹುಟ್ಟಿದ್ರು, ಏನ್ ಕತೆ, ಇದೆಲ್ಲವನ್ನು ಕೂಡ ಅವರ ಒಂದು ಎಲ್ಲೆಲ್ಲ ಅವರು ಪವಾಡ ಮಾಡಿದ್ದು ಜನಜನಿತವಾಗಿರ್ತಕ್ಕಂಥ ವಿಚಾರಗಳು. ಅವ್ರು ಎಲ್ಲೆಲ್ಲಿ ಹೋಗಿ ಬಂದಾರ, ಯಾವ ಊರಾಗ ಏನೇನು ಮಾಡ್ಯಾರ ಅಂತಕ್ಕಂಥ ಜನಜನಿತವಾಗಿರ್ತಕ್ಕಂಥ ವಿಚಾರಗಳೆಲ್ಲವನ್ನು ಸಂಗ್ರಹಿಸಿ ಇವರ ಕಾಲಕ್ಕೆ, ಹಿಂದಿನ ಕಾಲಕ್ಕೆ ಹೋಗಿ ಅವರ ಒಂದು ವಿಚಾರವನ್ನು ಕೂಡ ತಮ್ಮ ಜ್ಯೋತಿಷ್ಯದ ಅನುಗುಣವಾಗಿ ಅವರ ಒಂದು ದಿನಾಂಕವನ್ನ ತಯಾರು ಮಾಡಿಕೊಟ್ಟಿರ್ತಕ್ಕಂಥವ್ರು ಪೂಜ್ಯ ವೇದಮೂರ್ತಿ ಚಂದ್ರಯ್ಯ ತಾತನವರು, ಚಂದ್ರಮೌಳಿ ಶಾಸ್ತ್ರಿಗಳವರು ಹಳೆ ಕೊಟ್ಟಾರೆ. ಸಿದ್ದೇಶ್ವರ ಪವಾಡ ಅಂತ ನಾನು ಹೇಳ್ತಾ ಇದ್ದೇನೆ. ಹೆಂಗೆ ಇದು ಅಂತ ಕೇಳಬಹುದು. ಇವತ್ತು ಮಹಾಭಾರತ ನೀವು ನೋಡಿಲ್ಲ, ರಾಮಾಯಣ ನೋಡಿಲ್ಲ, ಆದದ್ದು ಗೊತ್ತಿಲ್ಲ. ರಾಮಾಯಣ ಬರ್ದದ್ದು ಯಾವಾಗ ಬರ್ತಾರ? ರಾಮಾಯಣ ಆದೆಷ್ಟೋ ವರ್ಷದ ಮೇಲೆ ಬರ್ತಾರೆ. ಅವರು ಬರ್ದವರು ನೋಡಿಲ್ಲ, ಅದನ್ನು ಆದ್ರೂ ಬರೆದ್ರು. ಹೆಂಗ ಅಂತ ಕೇಳಿದ್ರೆ ಒಂದು ಮಾತನ್ನ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಅದು ಶಬ್ದ ಅನ್ನೋದಲ್ಲ, ಶಬ್ದ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಸೋಗೆರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಸೋಗೆರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಮಾಯಗಾರ ಸಂಪನ್ನಗಾರ ಮಾದಪ್ಪ, ದಾಯಗಾರ ಚೆಲ್ಲಾಟಗಾರ ಮಾದಪ್ಪ. ಮಾಯಗಾರ ಸಂಪನ್ನಗಾರ ಮಾದಪ್ಪ, ದಾಯಗಾರ ಚೆಲ್ಲಾಟಗಾರ ಮಾದಪ್ಪ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಸೋಗೆರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ತೊಂಗರಸನೆಂಬೋನು ದಾವಾರಿ ಬಂದೋನು ಪಾಲಾರು ನದಿಯಲ್ಲಿ ಇಳಿದ, ಜಡರ ಮಾರೈನ ಬಾಲೆ ದುಂಡಮ್ನ ಮಾರುದ್ದ ಜಡ ಮುಡಿ ಕಂಡ. ಅವಳ ಜಡೆ ಮೇಲೆ ಕಿವಿ ಕಣ್ಣು. ತೊಂಗರಸನೆಂಬೋನು ದಾವಾರಿ ಬಂದೋನು ಪಾಲಾರು ನದಿಯಲ್ಲಿ ಇಳಿದ,
ಬ್ಯಾಡಾರ ಮಾರೈನ ಬಾಲೆ ದುಂಡಮ್ಮನ ಮಾರುದ್ದ ಜಡಮುಡಿ ಕಂಡ ನೀರಲ್ಲಿ ಮಾರುತ್ತ ಜಡಮುಡಿ ಕಂಡ ತಾವೆಲ್ಲ ಬಯಲಾಗಿ ಮೈಯೆಲ್ಲ ಕಾವಾಗಿ ದಾಸೈನ ಯಾಸದೆ ನಮ್ಮ ಮನೆ ಮುಂದೆ ಕೋರಣ್ಯ ಸಾರುತನಿಂದ ತಾವೆಲ್ಲ ಬಯಲಾಗಿ ಮೈಯೆಲ್ಲ ಕಾವಾಗಿ ದಾಸೈನ ಯಾಸದೆ ನಮ್ಮ ಮನೆ ಮುಂದೆ ಕೋರಣ್ಯ ಸಾರುತನಿಂದ ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಹೋಗೆ ರೆಪ್ಪೆಯ ದುಂಡಮ್ಮನ್ನ ಆರು ಮಾಡಿದ ಮಾದಪ್ಪ ಮಾಯಗಾರ ಮೋಜಿಗಾರ ಸಂಪನ್ನಗಾರ ಮಾದಪ್ಪ ದಾಯಗಾರ ಮೋಡಿಗಾರ ಚೆಲ್ಲಾಟಗಾರ ಮಾದಪ್ಪ ಮಾಯಗಾರ ಮೋಜಿಗಾರ ಸಂಪನ್ನಗಾರ ಮಾದಪ್ಪ ದಾಯಗಾರ ಮೋಡಿಗಾರ ಚೆಲ್ಲಾಟಗಾರ ಮಾದಪ್ಪ ಕೋರಣ್ಯ ತಂದಂತ ಸರಣೆ ದುಂಡಮ್ಮನ ಆರಿಸಿ ಎಳ್ಕೊಂಡ ಹೊರಟ ಬಂಗಾರದ ಹಾರಿಸಿ ಎಳ್ಕೊಂಡು ಹೊರಟ ಪಾಲಾರು ಹೊಳೆಯೊಳಗೆ ಈಜ್ಕೊಂಡು ಕಟ್ಕೊಂಡ ದುಂಡಮ್ಮನ ಬೆನ್ನಿಗೆ ಬಂಗಾರದ ಕಟ್ಕೊಂಡ ದುಂಡಮ್ಮನ ಬೆನ್ನಿಗೆ ಕೋರಣ್ಯ ತಂದಂತ ಸರಣೆ ದುಂಡಮ್ಮನ ಆರಿಸಿ ಎಳ್ಕೊಂಡು ಹೊರಟ ಬಂಗಾರದ ಹಾರಿಸಿ ಎಳ್ಕೊಂಡು ಹೊರಟ ಪಾಲಾರು ಹೊಳೆಯೊಳಗೆ ಈಜ್ಕೊಂಡು ಕಟ್ಕೊಂಡ ದುಂಡಮ್ಮನ ಬೆನ್ನಿಗೆ ಬಂಗಾರದ ಕಟ್ಕೊಂಡ ದುಂಡಮ್ಮನ ಬೆನ್ನಿಗೆ ಕಂಗೆಟ್ಟು ಕೂಗಿದ ನಮ್ಮ ಕಣ್ಕೇಳಿ ಕಂಗರಸನ ಕಲ್ ಮಾಡಿ ನಮ್ಮನ್ ಕಾಪಾಡಿ ಮಾದಪ್ಪ ದುಂಡಮ್ಮನ್ ಕಾಯ್ದ ಕಂಗೆಟ್ಟು ಕೂಗಿದ ನಮ್ಮ ಕಣ್ಕೇಳಿ ಕಂಗರಸನ ಕಲ್ ಮಾಡಿ ನಮ್ಮನ್ ಕಾಪಾಡಿ ಮಾದಪ್ಪ ದುಂಡಮ್ಮನ್ ಕಾಯ್ದ ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಹೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ ಮಾಯಗಾರ ಮೋಜಿಗಾರ ಸಂಪನ್ನಗಾರ ಮಾದಪ್ಪ ಅದಾಯಗಾರ ನಾಮಗಳೊಂದಿಗೆ ಭವ್ಯವಾದ ಸ್ವಾಗತ ಸುಸ್ವಾಗತ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಒಂದೇ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಮಹಾದೇವ್ ಜಯಪುರ ಪಂಚಾಯತ್ ಈ ಶಿವ ಸಮಯದಲ್ಲಿ ಸಾಕ್ಷಾತ್ ಶಿವಂಪರ್ಯ ಪೀಠಾಚಾರ್ಯರ ಆಗಮನ ತಮ್ಮೆಲ್ಲರಿಗೂ ಹರ್ಷದುಗ್ಧವಾದ ವಿಚಾರ. ಈಗ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳನ್ನ ಸಾಕಷ್ಟು ಸಹಕಾರ ಕೊಟ್ಟು ಶಾಂತ ರೀತಿಯಿಂದ ವೇದಿಕೆಗೆ ಆಗಮಿಸಿದಂತಹ ಶ್ರೀ PM ನಾಗರಾಜ್ ಶಾಸಕರು ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಇವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಶ್ರೀ ಕರಿಬಸಪ್ಪ ಬ್ಲಾಕ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಿರುಗುಪ್ಪ ಇವರಿಗೂ ಕೂಡ ವೇದಿಕೆಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಈಗ ಅಜ್ಞಾನದಿಂದ ಜ್ಞಾನದತ್ತ ಅಂಧಕಾರವನ್ನು
घोरेभ्यो घोरदोषेभ्यः सर्वेभ्यो नमस्ते स्तुतेभ्यः जङ्गलगुरुमाहेश्वरदेवताभ्यो नमः षोडशोपचार पूजां च कुर्यात् आदं पूजयामि நான் பூர்ணம் ஜாரஞ்சோதி ನಿರ್ಮಲವಾದಾಮಣವೇ ಕರ್ಪೂರದಾರತಿ ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೋಟ್ಟಾರು ಗುರು ಯಮಗೆ ಮಾಡಿದ ಫಲದಿಂದ ಕೋಟ್ಟಾರು ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿ ನಿರ್ಮಲವಾದಾಮಣವೇ ಕರ್ಪೂರದಾರತಿ ಕರ್ಪೂರ ಗೌರಂ ಗುರುಡಾವತಾರಂ ಸಂಸಾರಕಾರಂ ಪ್ರಿಯಂದ್ರಹಾರಂ ಸದಾಹಂತಂ ಮಗಮ್ಮವೇ ಮಾತಾಕು ರಾಜರಾಜೇಶ್ವರಂ ಬಾಬಾವಿ ಮಾತಾಕು ಶಿವ ಸಾಂಬವೇ ನಮಃ ಪಾರ್ವತಿ ಪದೇ ಶಿವ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಒಂದೇ ಧರ್ಮ ಸಾಂಬವೇ ನಮಃ ಪಾರ್ವತಿ ಪದೇ ಶಿವ ಮಹಾದೇವ ಜಗದಾದಿ ಜಗದ್ಗುರುಗಳ ಪಾದ ಸ್ಪರ್ಶವೇ ಪುಣ್ಯದ ಕೆಲಸ. ನಾವೆಲ್ಲರೂ ಇವತ್ತು ನಿಜವಾಗ್ಲೂ ಪುಣ್ಯವಂತರು ಧನ್ಯರು ಅಂತ ಹೇಳ್ತಾ 775 ವರ್ಷಗಳ ಜೀವನವನ್ನು ಹೊಂದಿದ್ದು ದಯವಿಟ್ಟು ಪೂಜ್ಯರು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಹಾಗೆ ಶ್ರೀ BM ನಾಗರಾಜ್ ಸರ್ ಶಾಸಕರು ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಇವರಿಗೂ ಕೂಡ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಶಾಸಕರು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ಶ್ರೀ ಚೊಕ್ಕ ಬಸವನಗೌಡರು ಅಧ್ಯಕ್ಷರು PLD ಬ್ಯಾಂಕ್ ಸಿರುಗುಪ್ಪ ಇವರಿಗೂ ಕೂಡ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೂತ್ಕೊಳ್ಳಿ ಇಲ್ಲೋಡಿ ಈ ಕಡೆ ನೋಡಿ ಸ್ವಾಮಿಗಳು ಈ ಕಡೆ ನೋಡಿ. ಧನ್ಯವಾದಗಳು. ವಿಧಾನಸಭಾ ಕ್ಷೇತ್ರ ಸಿರುಗುಪ್ಪ ಇವರಿಗೆ ಗೌರವ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಶಾಸಕರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ಶ್ರೀ ಕರಿಬಸಪ್ಪ ಬ್ಲಾಕ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಿರುಗುಪ್ಪ ಇವರಿಗೂ ಸ್ವೀಕರಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ದಮ್ಮೂರು ಶಂಕರಪ್ಪರವರು ಸನ್ಮಾನವನ್ನ ಸ್ವೀಕರಿಸುವಂತಹ ಶ್ರೀಮತಿ ಅವರಿಗೆ ಧನ್ಯವಾದಗಳು. ಮಾಡೋಣ. ಈ ಪುಸ್ತಕ ತಮ್ಮೆಲ್ಲರ ಮನೆಗಳಲ್ಲಿ ಶೋಭಿಸಿ ಅಂತ ಜೋರಾದ ಚಪ್ಪಾಳೆಯೊಂದಿಗೆ ಹರ್ಷೋದ್ಗಾರದೊಂದಿಗೆ ಲೋಕಾರ್ಪಣೆ ಮಾಡುವಂತದ್ದಾಗುತ್ತದೆ. ಜಯ ಮಂಗಲಂ ಜಯ ನಮಃ ಶ್ರೀ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ. ಶ್ರೀ ವೇದಮೂರ್ತಿ ಚಂದ್ರಮೌಳಿ ಶಾಸ್ತ್ರಿಗಳು ಹಾಗೂ ಶ್ರೀ ವೇದಮೂರ್ತಿ ಶಿವಕವಿ ಶರಭಯ ಸ್ವಾಮಿಗಳು ಹಾಗೂ ಶ್ರೀ ಯೋಗೀಶ್ವರರವರಿಗೆ ಗುರುಗಳು ಗುರು ರಕ್ಷೆಯನ್ನ ನೀಡಿ ಆಶೀರ್ವದಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಗುರು ರಕ್ಷೆಯನ್ನ ನೀಡಿ ಆಶೀರ್ವಾದ ಮಾಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಅನಂತ ಧನ್ಯವಾದಗಳು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಓಕೆ ನವ ದಂಪತಿಗಳ ಮೇಲೆ ಇರಲಿ ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಗುರು ರಕ್ಷೆಯನ್ನ ಸ್ವೀಕರಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆಗಳು.
ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಚೊಟ್ಟಬಸನಗೌಡರವರೇ, ನಿಮ್ಮ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಯವರಾಗಿರ್ತಕ್ಕಂಥ ಬಸವರಾಜ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಗಣ್ಯಮಾನ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ನವಜೋಡಿಗಳೇ, ಈ ಕಾರ್ಯಕ್ರಮ ನಿಮ್ಮದೊಳೆ ಪುರಾಣ ಚಾಲು ಆತಂದ್ರೆ ನಮ್ಮ ಪುರಾಣ ನಾವು ಚಾಲು ಮಾಡ್ಬೇಕಂದ್ರೆ ನಿಮ್ಮ ಪುರಾಣ ನೀವು ಚಾಲು ಮಾಡಿರಲ್ಲ ಅಂತಾರೆ, ಹೌದಲ್ಪ? ನೋಡು, ಮೊದಲೇ ಪ್ರಾರಂಭದಾಗ ಬಂದಿರತಕ್ಕಂಥ ಮಕ್ಕದ ಮೇಲೆ ಕಳೆ ಈಗಿಲ್ಲ, ಐತೇನು? ಇರ್ಲಿ, ಏನ್ ಭಾಳ ಗೊತ್ತಿಲ್ಲ. ಕೈಯ ಶರೀರ ಇದು ನೆಟ್ಟಿಗಿತ್ತು ಅಂತಂದ್ರೆ ತಮ್ಮ, ನಿನ್ನ ಶರೀರ ನೆಟ್ಟಿಗಿರ್ತದ, ನಿನ್ನ ನಂಬ್ಕೊಂಡು ಬಂದಿರತಕ್ಕಂಥ ಸಂಸಾರ ನೆಟ್ಟಿಗಿರ್ತದ, ನೀನು ನಂಬಿರ್ತಕ್ಕಂಥ ನಿನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಗುಡಿ ಕಟ್ಟಿರಿ, ಗೊಬ್ಬರ ಕಟ್ಟಿರಿ. ಕಾಡಸಿದ್ದೇಶ್ವರರ ಜೀವನ ಚರಿತ್ರೆ ಪುಸ್ತಕ ಮತ್ತು ಧ್ವನಿಸುರುಳಿ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಡ್ತಕ್ಕಂಥ ಪರಮ ಪೂಜ್ಯ ಶ್ರೀಶೈಲ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರೇ, ತೆಕ್ಕಲಕೋಟೆ ಮರಿಸಲ್ ಮಠದ ಶರಣರೇ, ಬಸವ ಟ್ರಸ್ಟ್ನ ಶರಣರೇ ಹಾಗೂ ವಿವಿಧ ಮಠಾಧೀಶರುಗಳೇ, ವೇದಿಕೆ ಮೇಲೆ ಆಸೀನರಾಗದಂಥ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ಆನಂದರವರೇ, ಸಿರುಗುಪ್ಪ ನಗರಸಭೆಯ ಅಧ್ಯಕ್ಷರಾದಂಥ ರೇಣುಕಾ ವೆಂಕಟೇಶ್ ಅವರೇ, ಹಿರಿಯ ಮುಖಂಡರು, ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಮನದಲ್ಲಿ ನೆನೆದು ತೆಕ್ಕಲಕೋಟೆಯ ಶ್ರೀ ಕಾಡಸಿದ್ದೇಶ್ವರರ ಭವ್ಯ ದಿವ್ಯ ನೂತನ ಶಿಲಾಮಂದಿರದ ಲೋಕಾರ್ಪಣೆ ಹಾಗೂ ಕಾಡಸಿದ್ದೇಶ್ವರರ ಹೆಸರಿನಿಂದ ಸಿಡಿ, ಪುರಾಣ ಇವುಗಳ ಲೋಕಾರ್ಪಣೆಯ ಅಂಗವಾಗಿ ಜರುಗುತ್ತಾ ಇರುವಂಥ ಈ ಧರ್ಮ ಸಮಾರಂಭದಲ್ಲಿ ಶ್ರೀಗಳವರೇ, ಸುಕ್ಷೇತ್ರ ಹಳೆಕೋಟೆ ಮಠದ ಶ್ರೀಗಳವರೇ, ಸಿರುಗುಪ್ಪದ ಶ್ರೀಗಳವರೇ, ಈ ಕಾರ್ಯಕ್ರಮದ ವಿಶೇಷ ಮೆರಗನ್ನು ತಂದುಕೊಟ್ಟಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರಾದ BM ನಾಗರಾಜರವರೇ, PLD ಬ್ಯಾಂಕ್ ಸಿರುಗುಪ್ಪದ ಅಧ್ಯಕ್ಷರು, ಪೀಠಾಭಿಮಾನಿಗಳು, ವೇದಮೂರ್ತಿ ಚಂದ್ರಮೌಳಿ ಶಾಸ್ತ್ರಿಗಳವರೇ, ವೇದಮೂರ್ತಿ ಶರಭಯ್ಯ ಸ್ವಾಮಿಗಳವರೇ, ಚಂದ್ರಯ್ಯ ಸ್ವಾಮಿ ಹಿರೇಮಠರವರೇ, ಪಾಲಕ್ಷಯ ಸ್ವಾಮಿ ಉಪ್ಪಾರ್ ಹೊಸಳ್ಳಿಯವರೇ, ಯಾವತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ಮಾನ್ಯರೇ, ದೇವಸ್ಥಾನದ ವಿಶ್ವಸ್ತ ಮಂಡಳಿಯ ಎಲ್ಲ ಪದಾಧಿಕಾರಿಗಳವರೇ ಹಾಗೂ ಮುದ್ದು ಮಕ್ಕಳು, ತೆಕ್ಕಲಕೋಟೆಯಲ್ಲಿ ಲೋಕಾರ್ಪಣೆ, ಇನ್ನೊಂದು ಕಡೆಗೆ ಸಾಮೂಹಿಕ ವಿವಾಹ, ಅಂದರೆ ಒಂದೇ ಸಮಾರಂಭದಲ್ಲಿ ಧಾರ್ಮಿಕ ಕಾರ್ಯಕ್ರಮ
ಸಾಹಿತ್ಯಿಕ ಕಾರ್ಯಕ್ರಮ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳ ತ್ರಿವೇಣಿ ಸಂಗಮ. ಭಾರತ ದೇಶ ಧರ್ಮ ಪ್ರಧಾನವಾಗಿರುವಂಥ ದೇಶ. ಅಂತೆಯೇ ಈ ದೇಶದಲ್ಲಿರುವಷ್ಟು ದೇವಾಲಯಗಳು ಜಗತ್ತಿನ ಯಾವ ದೇಶದಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ. ಸುಮ್ಮನೆ ಒಂದು ಲೆಕ್ಕಾಚಾರ ನೀವು ಏನಾದರೂ ನೋಡಿದರೆ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಪಟ್ಟಣದಲ್ಲಿಗಳನ್ನು ಬಹಳ ಗೌರವದಿಂದ ಪ್ರೀತಿಯಿಂದ ಕಾಣುವಂಥವು. ವೇದದಲ್ಲಿ ಒಂದು ಮಾತು ಬರ್ತದೆ, ದಿಗ್ಭಸ್ಮ ರಹಿತಂ ಫಾಲಂ ದಿಗ್ಗ್ರಾಮಂ ಅಶಿವಾಲಯಂ. ಯಾವ ಊರೊಳಗೆ ದೇವಾಲಯ ಇಲ್ವೋ, ಯಾರ ಹಣಿ ಮೇಲೆ ವಿಭೂತಿ ಇಲ್ವೋ, ಆ ಊರಿಗೆ ಮತ್ತು ಆ ಹಣೆಯ ಎರಡಕ್ಕೂ ಧಿಕ್ಕಾರ ಅಂತ ವೇದ ಹೇಳ್ತಾರೆ. ಆದರೆ ಇವತ್ತು ತೆಕ್ಕಲಕೋಟೆ ಗ್ರಾಮ ಸುಂದರವಾದ ಎರಡೆರಡು ದೇವಾಲಯಗಳನ್ನು, ಶಿಲಾಮಂದಿರಗಳನ್ನು ನಿರ್ಮಾಣ ಮಾಡೋದರ ಮೂಲಕ ಈ ಗ್ರಾಮ ತಿರಸ್ಕಾರಕ್ಕಲ್ಲ, ಬದಲಾಗಿ ಪುರಸ್ಕಾರಕ್ಕೆ ಯೋಗ್ಯ ಅನ್ನುವಂಥದ್ದನ್ನು ನೀವೆಲ್ಲ ಸಿದ್ಧ ಮಾಡಿದವರಾಗಿದ್ದೀವಿ. ಅನೇಕ ಗ್ರಾಮಗಳಲ್ಲಿ ನಾವು ಗಮನಿಸ್ತೀವಿ, ತಾವು ಇರುವಂಥ ಮನಿ ಭಾಳ ಹಳೇದಿರ್ತದ, ಗುಡಿಸಲ್ದಾಗಿರ್ತಾರ, ಮುರ್ಕಲ್ ಮನ್ಯಾಗಿರ್ತಾರ. ಮಳೆ ಬಂದ್ರೆ ಸೋರ್ತಿರ್ತದ, ಬಿಸಿಲು ಬಂದ್ರೆ ಒಳಗ ಬರ್ತಿರ್ತದ. ಅಂಥ ಮನೆಯೊಳಗೆ ಇರ್ತಾರೆ. ಆ ದೇವಸ್ಥಾನ ಕಟ್ಟಲಿಕ್ಕೆ ತನಗೆ ಇರಾಕ್ ಚಲೋ ಮನೆ ಇಲ್ಲ ಅನ್ನುವಂಥ ಮನುಷ್ಯನೂ ಕೂಡ ದೇಣಿಗೆ ಕೊಟ್ಟಿರ್ತಾನೆ. ಕಷ್ಟಪಟ್ಟು ದುಡಿದು ಗಳಿಸಿ ಉಪಜೀವನ ಸಾಗಿಸ್ತಿರ್ತಾನ. ಅವನು ತನ್ನ ಕೈಲಾದ ಮಟ್ಟಿಗೆ ದೇಣಿಗೆಯನ್ನು ಕೊಡ್ತಾನೆ. ಯಾರಾದರೂ ಅವನ ಅಕಸ್ಮಾತ್ ನೀವು ಕೇಳಿದ್ರ, ಅಲ್ಲೋ ನಿನಗೆ ಇರಾಕ್ ಮನೆ ಇಲ್ಲ, ಮನೆ ಚೆನ್ನಾಗಿಲ್ಲ, ಮತ್ತು ದೇವರಿಗೆ ಇರಾಕ್ ಮನೆ ಕಟ್ಟಾಕತ್ತಾರ, ಅಲ್ಲಿ ರೊಕ್ಕ ಕೊಡ್ತೀಯಲ್ಲ ನೀನು, ಎಲ್ಲಿಂದ ಕೊಡ್ತೀವಿ, ಯಾಕೆ ಕೊಡ್ತೀವಿ ಅಂತ ಕೇಳಿದ್ರೆ ಅವ ಏನು ಹೇಳ್ತಾನೆ ಗೊತ್ತ ನೀವು? ನಮ್ಮ ದೇಶದ ಜನರ ಮನಸ್ಥಿತಿ ಹೆಂಗಿರ್ತದ ಅನ್ನೋದಕ್ಕೆ ಈ ಮಾತು ಹೇಳಕತ್ತೀವಿ ನಾವು. ಹಂಗೇನಾದರೂ ನೀವು ಕೇಳಿದ್ರೆ ಅವ ಹೇಳ್ತಾನ, ದೇವರನ್ನ ನಾವು ಚೆನ್ನಾಗಿಟ್ರೆ ಆ ದೇವರು ನಮ್ಮನ್ನು ಚೆನ್ನಾಗಿಡ್ತಾನ, ಅದಕ್ಕೆ ನಾವು ಗುಡಿ ಕಟ್ಟಾಕ ರೊಕ್ಕ ಕೊಡ್ತೀವಿ, ದೇಣಿಗೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾನೆ. ಅವನ ಭಾವನೆ, ಅವನ ಭಕ್ತಿ ಎಷ್ಟು ದೊಡ್ಡದು ಅನ್ನೋದನ್ನು ಇದರಿಂದ ನಾವು ಊಹಿಸಬಹುದು. ದೇವರು ಎಲ್ಲಿದಾನ? ಪ್ರಮಾಣವನ್ನು ಆಧಾರವಾಗಿಟ್ಕೊಂಡು ಹೇಳಬೇಕು ಅಂದ್ರೆ ದೇವರು ಎಲ್ಲ ಕಡೆಗೂ ವ್ಯಾಪಿಸ್ಕೊಂಡ. ದೇವರು ಇಲ್ಲದೆ ಇರುವಂಥ ಜಾಗನ ಎಲ್ಲೂ ಇಲ್ಲ. ಆಕಾಶವತ್ ಸರ್ವಗತಶ್ಚ ನಿತ್ಯ. ಆಕಾಶ ಹಣ್ಣು ಎಲ್ಲ ಕಡೆಗೂ ತುಂಬಿಕೊಂಡದನೋ ಹಂಗ ಪರಮಾತ್ಮ ದೇವರು ಎಲ್ಲ ಕಡೆಗೂ ಕೂಡ ವ್ಯಾಪಿಸಿಕೊಂಡ. ನೀವೆಲ್ಲ ಅನ್ಬಹುದು, ಮತ್ತು ದೇವರು ಎಲ್ಲ ಕಡೆಗೆ ಅದಾನ ಅಂದ್ರೆ ಅವನ ಸಲುವಾಗಿ ಗುಡಿ ಕಟ್ಟುವ ಅವಶ್ಯಕತೆ ಏನದ? ಅವನ ಸಲುವಾಗಿ ಗುಡಿಯೊಳಗೊಂದು ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡೋ ಅಗತ್ಯ ಏನಿದೆ? ಹೌದಾ? ಸಹಜವಾಗಿ ಎಲ್ಲರಿಗೂ ಅನ್ನಿಸ್ತದ, ಯಾಕೆ ಕಟ್ಟಬೇಕು, ಎಲ್ಲ ಕಡೆ ದೇವರದ ಮೇಲೆ ಅವಾಗ ಗುಡಿ ಕಟ್ಟೋದು? ಆಕಾಶಕ್ಕೆ ಯಾರು ಗುಡಿ ಕಟ್ಟಾರ? ಕಡಿಮೆ ಖರ್ಚಿನೊಳಗನ ಕಲ್ಲಿಂದ ಗುಡಿ ಆಗಿ ಹೋಗ್ಬಿಡ್ತದ, ಒಮ್ಮೆ ಕಟ್ಟಿಬಿಡ್ತದೆ. ಬಹಳ ದೊಡ್ಡ ಲೀಲಾ ಪುರುಷರು, ಪ್ರಮಾಣ ಪುರುಷರು, ಶಿವಯೋಗ ಸಿದ್ಧರು 775 ವರ್ಷ ಬದುಕಿದ್ರು. ಶ್ರೀಶೈಲದೊಳಗೆ 200 ವರ್ಷ ಇದ್ಕೊಂಡು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಂಡಿದ್ರು ಕಾಡಸಿದ್ದೇಶ್ವರ. ಬಹುತೇಕ ಶ್ರೀಶೈಲದೊಳಗೆ ಅಷ್ಟು ವರ್ಷ ಇದ್ರು ಅನ್ನೋ ಕಾರಣಕ್ಕನ
ಈ ಕಾಡಸಿದ್ದೇಶ್ವರ ದೇವಸ್ಥಾನದ ಲೋಕಾರ್ಪಣೆಗೆ ಶ್ರೀಶೈಲ ಜಗದ್ಗುರುಗಳೇ ಬರುವಂಥ ಒಂದು ಯೋಗ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ನಾಡಿನ ಹಲವಾರು ಭಾಗಗಳಲ್ಲಿ ಕಾಡಸಿದ್ದೇಶ್ವರ ಮಠ ಇರುವಂತಹದ್ದನ್ನು ನಾವು ಕಾಣಬಹುದು. ಕನ್ನೇರಿಯಲ್ಲಿದೆ, ಸೇಗುಣಿಸಿಯಲ್ಲಿದೆ. ನಾವು ಶ್ರೀಶೈಲ ಪೀಠಕ್ಕಾಗೋದಕ್ಕಿಂತಲೂ ಪೂರ್ವದಲ್ಲಿ ಯಡೂರು ಮಠಕ್ಕಿದ್ವಿ. ಆ ಯಡೂರು ಮಠದಲ್ಲಿರೋ ಮಠನೂ ಯಾವುದು ಅಂದ್ರೆ ಕಾಡಸಿದ್ದೇಶ್ವರ ಮಠನೇ. ಆಮೇಲೆ ಕೊಣ್ಣೂರಲ್ಲಿದೆ. ಹಿಂಗ ಸ್ವಲ್ಪ ನಾವು ಕರ್ನಾಟಕದ ತುಂಬೆಲ್ಲ ಕಣ್ಣಾಡಿಸಿದ ಲೋಕವನ್ನ ಭಕ್ತರನ್ನ ಉದ್ಧಾರ ಮಾಡ್ತಾ ಮಾಡ್ತಾ ಬಂದವರಾಗಿದ್ರು. ಹೀಗೆ ಎಲ್ಲೆಲ್ಲ ಅವ್ರು ಉಳ್ಕೊಂಡು ಭಕ್ತರನ್ನ ಉದ್ಧಾರ ಮಾಡಿದ್ರು ಅಲ್ಲೆಲ್ಲ ಕಡೆಗೂ ಕೂಡ ಅವರ ಹೆಸರಿನಿಂದ ದೇವಸ್ಥಾನಗಳು ತಲೆ ಎತ್ತಿ ನಿಂತಿದ್ದಾವೆ. ಮತ್ತೆ ತೆಕ್ಕಲಕೊಟ್ಟಿಯೊಳಗ ಕಾಡಸಿದ್ದೇಶ್ವರ ದೇವಾಲಯ ಇದೆ ಅಂದ್ರೆ ಇಲ್ಲಿಯೂ ಕೂಡ ಅವರು ಬಂದು ತಪಸ್ಸನ್ನು ಮಾಡಿ ಈ ಭಾಗದ ಭಕ್ತರನ್ನ ಉದ್ಧಾರ ಮಾಡಿ ಹೋದದರ ಪ್ರತೀಕ ಅದು ದೇವಸ್ಥಾನ ಇಲ್ಲಿ ಇದೆ ಅನ್ನುವಂಥದ್ದನ್ನ ಇಲ್ಲಿ ವ್ಯಕ್ತ ಮಾಡ್ತಾ, ನೀ ಮೆಟ್ಟಿದ ಧರೆ ಪಾವನವಯ್ಯ ಅನ್ನುವಂತಹ ಮಾತಿನಂತೆ ಶಿವಯೋಗಿಗಳು ಯಾವ ಭೂಮಿಯಲ್ಲಿ ಪಾದವನ್ನಿಡ್ತಾರೋ ಅದು ಪುಣ್ಯ ತಾಣ ಆಗ್ತದೆ. ಹಲವು ಮಾತೇನು ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅನ್ನೋ ಮೈಲಾರ ಬಸವಲಿಂಗ ಶರಣ ಉಕ್ತಿಯಂತೆ ಅದೆಲ್ಲ ಭಾವಿಸಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀರಿ. ಅನೇಕ ಮಠಾಧೀಶರು ವೇದಿಕೆಯನ್ನು ಅಲಂಕರಿಸಿದವರಾಗಿದ್ದಾರೆ. ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಈ ಭಾಗ, ಈ ನಾಡು ಹೆಚ್ಚು ಅಭಿವೃದ್ಧಿಯನ್ನು ಕಂಡು ಈ ಭಾಗಕ್ಕೆ ಖಂಡಿತವಾಗಲೂ ಒಳ್ಳೆಯದಾಗುವಂತೆ ಅವರು ನಿರಂತರ ಶ್ರಮಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡ್ತಾ, ಗುರುಲಿಂಗ ಜಂಗಮ ಪ್ರೇಮಿಗಳು ಪೀಠಾಭಿಮಾನಿಗಳು ಆಗಿರುವಂತಹ ನಮ್ಮ ಚೊಕ್ಕ ಬಸನಗೌಡರು ಕೂಡ ಮಂಗಲಾಕ್ಷತೆಯನ್ನು ಹಾಕ್ತಾರೆ ಅಂದ್ರೆ ಇದು ಬಡವರ ಮದುವೆ ಅಲ್ಲ, ಭಾಗ್ಯವಂತರ ಮದುವೆ ಅಂತ ನೀವೆಲ್ಲ ಭಾವಿಸಿಕೊಳ್ಬೇಕು. ಮತ್ತು ಸುಮ್ಮನೆ ಒಂದು ಲೆಕ್ಕಾಚಾರ ಹಾಕಿದ್ರೆ ಒಂದು ಮದುವೆಯೊಳಗ, ವೈಯಕ್ತಿಕ ಮದುವೆಯೊಳಗ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಬೇರೆ ಬೇರೆ ಊರವರಿದ್ರು ಅಂದ್ರೆ ಆ ಊರವರು ಈ ಊರವರು ಬರ್ತಾರೆ ಅಷ್ಟೇ. ಆದ್ರೆ ಇಲ್ಲಿ ಎಷ್ಟು ಜೋಡಿ ಮದುವೆ ಇದ್ರಿ? ಎಷ್ಟು ಜೋಡಿ ಅದಾವ? 16 ಜೋಡಿ ಮದುವೆ ಆಗಕತ್ತೀರಿ ಅಂದ್ರೆ 32 ಊರವ್ರು ಬಂದು ಅಕ್ಷತೆ ಹಾಕ್ತಾರೆ. 32 ಊರವರೆಲ್ಲ ಜನ ಮಾಡ್ತಾರೆ. ಅದಕ್ಕೆ ನೀವು ಭಾಗ್ಯವಂತರು. ನಿಮ್ಮ ಸತ್ಯ ಶುದ್ಧ ಕಾಯಕದಿಂದ, ಒಳ್ಳೆಯ ಸದ್ಗುಣಗಳಿಂದ, ಸದಾಚಾರಗಳಿಂದ, ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಆದರ್ಶ ಗೃಹಸ್ಥಾಶ್ರಮವನ್ನು ನೀವೆಲ್ಲ ಪಡೆದುಕೊಳ್ಳಬೇಕು. ಅದಕ್ಕಾಗಿ ನಿಮ್ಮೆಲ್ಲರಿಗೆ ಜಗದ್ಗುರು ಪಂಚಾಚಾರ್ಯರ, ಕಾಡಸಿದ್ದೇಶ್ವರರ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಸಾಕಷ್ಟು ಬೆಳಗಿನಿಂದ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರ್ತಕ್ಕಂಥ ಶ್ರೀಮತಿ ಸಿದ್ದೇಶ್ವರ ಕಾಡಸಿದ್ದೇಶ್ವರ ಓಂ ಕಾಡಸಿದ್ದೇಶ್ವರ ಸಿದ್ಧರಲ್ಲಿ ಸಿದ್ಧ ಶಿವಯೋಗಿ ಕಾಡಸಿದ್ಧ, ಸಿದ್ಧರಲ್ಲಿ ಸಿದ್ಧ ಶಿವಯೋಗಿ ಕಾಡಸಿದ್ಧ, ತೆಕ್ಕಲಕೋಟೆ ಪುರದಿ ನೆಲೆಸಿದ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ. ತೆಕ್ಕಲಕೋಟೆ
ಪುರದಿ ನೆಲೆಸಿದ ಕಾಡಸಿದ್ದೇಶ್ವರ ಶ್ರೀ ಗುರು ಕಾಡಸಿದ್ದೇಶ್ವರ. ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ. ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ. ಶ್ರೀಶೈಲಗಿರಿಯ ಶಿಖರದಿ ತಪಗೈದು ಬಂದ ಸಿದ್ದೇಶ್ವರ. ಮಲ್ಲಿಕಾರ್ಜುನ ಭ್ರಮರಾಂಬೆಯ ಪ್ರತ್ಯಕ್ಷ ಕಂಡ ಯೋಗೀಶ್ವರ. ಹುಚ್ಚನಂತಿತ್ತು ಜಗವನೆಚ್ಚರಿಸಿದ ನೀನೇ ಜಗದೀಶ್ವರ. ನಂಬಿದ ಭಕ್ತರ ಬಿಡದೆ ಕಾಯುವ ಸ್ವಾಮಿ ಕಾಡಸಿದ್ದೇಶ್ವರ. ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿ ಕಾಡಸಿದ್ದೇಶ್ವರ. ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ. ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ. ರವಿ ತೇಜದಂತೆ ಸದಾ ಬೆಳಗುವ ಯೋಗಿ ಭಾಸ್ಕರ. ಶಿವಯೋಗಿ ಭಾಸ್ಕರ. ಭಕ್ತಿ ಪುಷ್ಪದಿ ಪೂಜೆಗೊಂಬುವ ವರಕಾಡ ಸಿದ್ದೇಶ್ವರ. ವರಕಾಡಸಿದ್ದೇಶ್ವರ. ನಿಸರ್ಗ ಪ್ರಿಯನೇ ನಿರಾಮಯನೇ ವರಲೋಕೇಶ್ವರ. ಎಲ್ಲೆಡೆ ನಿನ್ನ ಕೀರ್ತಿ ಬೆಳಗುತ್ತಿದೆ ಸ್ವಾಮಿ ಕಾಡಸಿದ್ದೇಶ್ವರ. ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿ ಕಾಡಸಿದ್ದೇಶ್ವರ. ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ. ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ. ಓಂ ಕಾಡಸಿದ್ದೇಶ್ವರ ಶ್ರೀ ಕಾಡಸಿದ್ದೇಶ್ವರ. ಓಂ ಕಾಡಸಿದ್ದೇಶ್ವರ ಕಾಡಸಿದ್ದೇಶ್ವರ. ಶಿವ ಕರುಣೆಯ ಸಿರಿಯು ಶ್ರೀ ಕಾಡಸಿದ್ದೇಶ್ವರ. ಶಿಶುವಾಗಿ ಧರೆಗೆ ಬಂದ ಶಿವ ಮಹೇಶ್ವರ. ಶಿವ ಕರುಣೆಯ ಸಿರಿಯು ಶ್ರೀ ಕಾಡಸಿದ್ದೇಶ್ವರ. ಶಿಶುವಾಗಿ ಧರೆಗೆ ಬಂದ ಶಿವ ಮಹೇಶ್ವರ. ಮಲ್ಲಿಕಾರ್ಜುನಯ್ಯ ಮಹಾಂತಮ್ಮ ದಂಪತಿಗಳ ವರ ಶಿಶುವಾಗಿ ಬೆಳೆದ ಶಿವ ಸಿದ್ದೇಶ್ವರ. ವರ ಶಿಶುವಾಗಿ ಬೆಳೆದ ಶಿವ ಸಿದ್ದೇಶ್ವರ. ಓಂ ಶ್ರೀ ಕಾಡಸಿದ್ದೇಶ್ವರ. ತೆಕ್ಕಲ ಕೋಟೆಯ ಶಿವ ಸಿದ್ದೇಶ್ವರ. ಓಂ ಶ್ರೀ ಕಾಡಸಿದ್ದೇಶ್ವರ. ತೆಕ್ಕಲ ಕೋಟೆಯ ಶ್ರೀ ಕಾಡಸಿದ್ದೇಶ್ವರ.
सिद्धेश्वर